ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರನ್ನ ಕುರಿತಾಗಿ ಬಿ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಔಟ್ ಗೋಯಿಂಗ್ ಸಿಎಂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ, ಇಲ್ಲ ಸಿದ್ದರಾಮಯ್ಯನವರಲ್ಲ ಔಟ್ ಗೋಯಿಂಗ್ ಸಿಎಂ. ಈ ಕಡೆ ವಿಜೇಂದ್ರ ಇದ್ದಾರಲ್ಲ ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಆಗಿರೋದು ವಿಜೇಂದ್ರ. ಯಾಕಂದರೆ ಅವರ ಪಕ್ಷದಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ ಅಂತ ಹೇಳಿದ್ರೆ ಎರಡೂ ಕಡೆ ಕಿಚಾಯಿಸೋದೋ ಕಾಲೆಳೆಯೋದೇ ನಡೀತಾ ಇದೆ. ಒಂದು ಕಡೆ ಆಯಿತು, ಒಂದು ವೇಳೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿ ಎಮ್ ಎ ಆಗಿ ಹೋದರು ಅಂತ ಅಂದುಕೊಳ್ಳೋಣ, ಫಾರ್ ಡಿಬೇಟ್ ಸೇಕ್. ಈ ಥರ ಒಂದು ವೇಳೆ ಆಗಿಬಿಟ್ರೆ ಏನು ಮಹಾನ್ ಪರಿವರ್ತನೆ ಆಗಬಹುದು? ಪಕ್ಷ ಅವ್ರದ್ದೇ ಇದೆ, ಅಧಿಕಾರ ಅವ್ರದ್ದೇ ಇದೆ. ಸಿ ಎಂ ಕುರ್ಚಿ ಖಾಲಿ ಆದರೆ ಖಾಲಿನೇ 2.5 ವರ್ಷ ಅಂತೂ ಯಾರು ಬಿಟ್ಟಿರಲ್ಲ. ಖಾಲಿ ಬಿಟ್ಬಿಟ್ಟಿರ್ತಾರ? ಯಾರೊಬ್ರು ಆಚೆ ಹೋದ್ರಪ್ಪ, ಅವರು ಬೇಡ ಅಂದ್ರಪ್ಪ ಅವ್ರನ್ನ ಅಂಥೇಳಿ ಖಾಲಿ ಉಳಿಸ್ಬಿಡ್ತಾರ? ಇನ್ಯಾರೊಬ್ರು ಸಿ ಎಮ್ ಆಗಲೇಬೇಕು. ಯಾವುದೇ ಶಾಸಕ ಬೇರೆಯವ್ರು ಸಿ ಎಮ್ ಆಗಿಬಿಟ್ರು, ನಾನು ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ, ಸರ್ಕಾರನ ಕೆಡವು ಹಾಕಿಬಿಡ್ತೀನಿ, ಇನ್ನೊಂದು ಎಲೆಕ್ಷನ್ ನಾನು ರೆಡಿಯಾಗಿಬಿಡ್ತೀನಿ, ಜೊತೆಗೆ ಇನ್ನೂ ಒಂದಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇನ್ನೊಂದು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ರೆಡಿಯಾಗಿಬಿಡ್ತೀನಿ. ಇದಾರ ಎನಿ ಪಾರ್ಟಿ? ಬರೀ ರೂಲಿಂಗ್ ಪಾರ್ಟಿ ಅಂತಲೇ ಮಾತಾಡ್ತಾ ಇಲ್ಲ. ಯಾರಾದರೂ ಶಾಸಕರಿಗೆ ರಾಜೀನಾಮೆ ಕೊಡೋಕ್ಕೆ ಹೇಳಿ ನೋಡೋಣ. ರಾಜೀನಾಮೆ ಕೊಟ್ಬಿಡಪ್ಪ, ನಿನ್ನ ಜಾಗಕ್ಕೆ ಇನ್ನೊಂದು ಸಲ ಎಲೆಕ್ಷನ್ ಬರುತ್ತೆ, ನೀನೇ ಬೇಕಾದ್ರೂ ನಿಂತ್ಕೋ, ಇಲ್ಲ ಇನ್ನೊಬ್ಬರು ಬೇಕಾದರೂ ಕೊಡು. ಸಾಧ್ಯ ಇದೆಯಾ? ಇಲ್ಲ ಅಂದಮೇಲೆ ಈ ಚರ್ಚೆ ಬರೀ ಒಂದು ಒಣ ಚರ್ಚೆ ಆಗ್ತಾ ಇದೆಯಾ? ಅಕಸ್ಮಾತ್ ಸಿದ್ದರಾಮಯ್ಯವ್ರನ್ನ ಇಳಿಸಿದಾಗ ಈ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲಗಳು ನಡೆದು ಅದರ ಲಾಭ ನಮ್ಮ ಪಕ್ಷಕ್ಕಾಗಿ ನಾವು ಉಳಿದಿರುವ 2.5 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿ ಹುದ್ದೆ ಸರ್ಕಾರವನ್ನು ಹಿಡ್ಕೊಳ್ಬಹುದು ಅಂತ ಏನಾದರೂ ಪ್ಲಾನ್ ಇದೆಯಾ? ಬರೀ ಚರ್ಚೆಗೆ ಮಾತ್ರ ಸೀಮಿತವಾಗಿ ಹಾದಿ ಬೀದಿಲಿ ಅವ್ರು ಇರ್ತಾರಾ? ಇರಲ್ವಾ? ಇಲ್ಲ ದೇವರಾಜ ಅರಸು ಅವರು ರೆಕಾರ್ಡ್ ಬೀಟ್ ಮಾಡೋರ್ಗೂ ಇರ್ತಾರಂತೆ ಅಂತ ಒಬ್ಬರು, ಇಲ್ಲ ಅವರೇ 5 ವರ್ಷಕ್ಕೆ ಅಂತ ಒಬ್ಬರು. ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ನೀವು ಕುರ್ಚಿ ಬಿಡಬೇಡಿ, ಅಕಸ್ಮಾತ್ ನೀವು ಬಿಟ್ಬಿಟ್ರೆ ದಲಿತರೊಬ್ಬರಿಗೆ ನಮ್ಮ ಗ್ರೂಪಲ್ಲೇ ಒಬ್ಬರನ್ನ ಸೇವ್ ಮಾಡಿಬಿಡಿ. ಈ ಚರ್ಚೆ ಒಂದು ಕಡೆ. ಈ ಕಡೆ ಡಿ ಕೆ ಶಿವಕುಮಾರ್ ಪೂಜೆ ಪುನಸ್ಕಾರ, ಭಕ್ತನಿಗೂ ಭಗವಂತನಿಗೂ ಇರತಕ್ಕಂಥ ಸಂಬಂಧ ಅದು. ಇವರು ಅದನ್ನು ಮಾತಾಡ್ತಾ ಇದ್ದಾರೆ. 5 ವರ್ಷಕ್ಕೆ ಅವ್ರು ಇರ್ತಾರೇನ್ರಿ? ಹ್ಞೂ ಅನ್ನಲ್ಲ, ಹಾಂ ಅನ್ನಲ್ಲ. ಇರಲ್ವೇನ್ರಿ? ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಹತ್ರ ಮಾತಾಡಿದ್ದೀವಿ, ಒಪ್ಪಂದ ನಮಗೆ ಗೊತ್ತಿದೆ, ನಿಮಗೆ ಹೇಳೋಂಥ ಅವಶ್ಯಕತೆ ಇಲ್ಲ, ಮಾಧ್ಯಮ ಸೃಷ್ಟಿ, ಹಾದಿ ಬಿದಿಲಿ ಮಾತು ಅಂತ. ಸೊ ಇಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ. ಒಂದು ಸದನದ ಅವಧಿಯಲ್ಲಿ ಎಷ್ಟು ಪರ್ಸೆಂಟು ಸದನದ ಇಡೀ ಚರ್ಚೆ ಆಗಿರತಕ್ಕಂಥದ್ದು ರಾಜ್ಯದ ಒಳಿತು, ಜನಗಳ ಒಳಿತು, ರೈತನ ಒಳಿತು, ಇಡೀ ಒಂದು ರಾಜ್ಯದ ಯೋಗಕ್ಷೇಮ, ಅದ್ರ ಬಗ್ಗೆ ಇತ್ತು. ಸಿ ಎಂ ಆಗ್ತಾರಾ? ಆಗಲ್ವಾ? ಡಿ ಕೆ ಶಿ ಸಿ ಎಮ್ಮ, ಈ ಕಡೆ ಸಿದ್ದರಾಮಯ್ಯನವರು ಸಿ ಎಮ್ ಆಗಿ ಮುಂದುವರಿತಾರ? ಇಂಥ ಚರ್ಚೆಗಳಿಂದ ಒಬ್ಬ ಕಾಮನ್ ಮ್ಯಾನ್ಗೂ ಒಂದು ರಾಜ್ಯಕ್ಕೋ ಆಗಬಹುದಾದದ್ದು ಏನು? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರದಲ್ಲಿ ಒಂದಷ್ಟು ಜನ ನಾಯಕರುಗಳು ಮಾತಾಡಿದ್ದಾರೆ ನೋಡಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಆಯ್ತಪ್ಪ, ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಅಧ್ಯಕ್ಷರೇ, ನಾನು ಅವ್ರಿಗೆಲ್ಲ ಉತ್ತರ ಕೊಡಕ್ ಹೋಗಲ್ಲ. ಇದು ನಮ್ಮ ಪಾರ್ಟಿ ವಿಚಾರ, ನಮ್ಮ ಸರ್ಕಾರದ ವಿಚಾರ. ಸರ್ಕಾರ ಅಲ್ಲ, ನಮ್ಮ ಪಾರ್ಟಿ ವಿಚಾರ. ನಾವು ಹೈಕಮಾಂಡ್ ಮಾಡ್ತೀವಿ, ಅದ್ ಬೇರೆ ವಿಚಾರ. ಬಟ್ ಈಗ ನಾನೇ ಮುಖ್ಯಮಂತ್ರಿ. 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. ನಾನೇ ಇರ್ತೀನಿ. ನಾನು ಯಾವತ್ತು ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀರಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ನಾನು ಯಾವತ್ತು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ
ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಅದು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗ್ ಇಲ್ಲ, ಈಗಾಗಲೇ ಇನ್ನಲ್ಲಿ ಇದಾರಲ್ಲ, ಇನ್ನಲ್ಲೇ ವಿಲ್ ಕಂಟಿನ್ಯೂ. ಅವರ ಅನುಭವನ ನಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ, ಅವ್ರ ಅನುಭವ ಅವ್ರು ಹೇಳಿದ್ದಾರೆ, ಅವರು ಏನು ಮಾಡ್ತಿದಾರಲ್ಲ ಅದನ್ನ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಜಗದೀಶ್ ಚಂದ್ರ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಜಗದೀಶ್ ಚಂದ್ರ ಅವರು ನಿಮಗೆ ಒಂದು ಡಿಬೇಟ್ಗೆ. ಇನ್ನು ಅಶ್ವತ್ಥ ನಾರಾಯಣ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ಅಶ್ವತ್ಥ ನಾರಾಯಣ ಅವರೇ ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸುಭಾಷ್ ಹುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಸುಭಾಷ್ ಹುಗಾರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಮೊದಲಿಗೆ ಅಶ್ವತ್ಥನಾರಾಯಣ ಅವ್ರು ಕೇಳಿಬಿಡ್ತೀನಿ. ಅಶ್ವತ್ಥನಾರಾಯಣ ಅವರೇ, ಈಗ ಸಿದ್ದರಾಮಯ್ಯನವರು ಒಂದು ವೇಳೆ 5 ವರ್ಷಕ್ಕೆ ಮುಂದುವರೆದು ಬಿಟ್ಟರು, ಇದರಿಂದ ಬಿಜೆಪಿಗೆ ಆಗಬೇಕಾದ್ದೇನು? ಆಯಿತು, ಒಂದು ವೇಳೆ ಅವ್ರನ್ನ ಇಳಿಸ್ಬಿಟ್ರು, ಬೇರೆ XYZ ಯಾವುದೋ ವ್ಯಕ್ತಿಯನ್ನು CM ಮಾಡೇ ಬಿಟ್ರು ಅಂತ ಅಂದುಕೊಂಡ್ರೆ ಇದರಿಂದ ಬಿಜೆಪಿಗೆ ಆಗಬೇಕಾದ್ದೇನು? ಇದರ ಜೊತೆಗೇನೆ ಯಡಿಯೂರಪ್ಪನವರು ಹಿಂದೆ CM ಆಗಿದ್ದಾಗ ಅವರು ಇಳಿದ ಮೇಲೆ ಸದಾನಂದ ಗೌಡರನ್ನು CM ಮಾಡಿದ ಪಕ್ಷ ನಿಮ್ಮದೇ, ಅದಾದ್ಮೇಲೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮಾಡಿದಂಥ ಪಾರ್ಟಿ ನಿಮ್ಮದೇ. ತೀರಾ ರೀಸೆಂಟಾಗಿ ಸರ್ಕಾರಕ್ಕಿಂತ ಮುಂಚೆ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ, ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರಾದರು, ಯಡಿಯೂರಪ್ಪನವರಾದರು, ಬೊಮ್ಮಾಯಿ ಅವರಾದರು, ಎಲ್ಲವನ್ನೂ ನೀವೇ ಮಾಡಿದ ಮೇಲೆ ಆ ಪಕ್ಷದಲ್ಲಿ ಈ CM ಆಗ್ತಾರೆ, ಅವ್ರು ಆಗ್ತಾರೆ, ಇವ್ರ ಅರ್ಧ ಮುಗಿದೋಗಿದೆ, ಹೇಗೆ ಮಾತಾಡೋದು ಇದನ್ನ ಅಂತ ನನ್ನ ಪಾಯಿಂಟ್. ಇಲ್ಲ ನೋಡಿ ರಮಾಕಾಂತ್ ಅವರೇ, ಇದರಲ್ಲಿ ಬಿಜೆಪಿಗೆ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಒಂದು ಚುನಾಯಿತ ಸರ್ಕಾರ 136-139 ಜನ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಈ ಸರ್ಕಾರದಲ್ಲಿ ಸರ್ಕಾರ ನಡೆಯೋ ರೀತಿ ನೀತಿನ ಈ ಸರ್ಕಾರ ನಾವೇನ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ನಮ್ಮಲ್ಲಿ ಬಂದಿರೋದಲ್ಲ. ಇದು ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಡಿನ್ನರ್ ಮೀಟಿಂಗ್ಗಳು. ಯಾಕೆ ಮತ್ತೆ ಡಿನ್ನರ್ ಮೀಟಿಂಗ್ ಒಂದು ಪೊಲಿಟಿಕಲ್ ಅದೇ ಸ್ಟೇಬಲ್ ಗವರ್ನಮೆಂಟ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ. ಇದು ಸ್ಟೇಬಲ್ ಗವರ್ನಮೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. 100 ಡೇಸ್ಗೆ ರಮಾಕಾಂತ್ 100 ದಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸೀನಿಯರ್ ಇವತ್ತಿನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ, ಆಳಂದ ಶಾಸಕ AR ಪಾಟೀಲ್ ಪತ್ರ ಬರೀತಾರೆ. 22 ಜನ MLA ಸೈನ್ ಹಾಕಿ ಈ ಸರ್ಕಾರದಲ್ಲಿ ಮಂತ್ರಿಗಳು ಕಿಮ್ಮತ್ ಕೊಡ್ತಾ ಇಲ್ಲ ಶಾಸಕರ ಮಾತಿಗೆ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ನಾವು ಕ್ಷೇತ್ರಕ್ಕೆ ಮಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಾ ಡೆವಲಪ್ಮೆಂಟ್ ಅನ್ನೋದು ನಿಂತೋಗಿದೆ ಅನ್ನತಕ್ಕಂಥದ್ದು BR ಪಾಟೀಲ್ ಪತ್ರ. ರಾಜು ಕಾಗೆ ಕಾಮೆಂಟ್ ಈ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ಸಿನ ಶಾಸಕರು ಈ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಈ ರಾಜ್ಯದಲ್ಲಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಯಾಕೆ ಅವ್ರು ಲಾಬಿ ಬೆಳಗಾಮಲ್ಲಿ ಕೂತ್ಕೊಂಡು ಅವ್ರವ್ರ ಮಗಳನ್ನ ಮಾಡ್ಕೊಂಡಿದ್ದು ಬಿಟ್ರೆ, ಡಿನ್ನರ್ ಮಾಡಿದ್ ಬಿಟ್ರೆ ರಮಾಕಾಂತ್ ಒಂದೇ ಒಂದು ಡೆವಲಪ್ಮೆಂಟ್ಸ್ ವರ್ಕ್ಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಯಾವತ್ತಾರು ಮಾಡಿರ್ತಕ್ಕಂಥದ್ದು ನಿದರ್ಶನ ಇದೆಯಾ? ಒಂದ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿರೋದು, ಯಾವ್ದೊಂದ್ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಡೆವಲಪ್ಮೆಂಟ್ ಬೇಕು ಅಂತಾರೆ. ನಾವು ಆಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಾಗಿ ಸ್ಟೇಬಲ್ ಗವರ್ನಮೆಂಟ್ ನಾವು ಕಾಮೆಂಟ್ಸ್ ಮಾಡ್ತೀವಿ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅವರು ಡೋಲಾಯಿಮಾನ ಪರಿಸ್ಥಿತಿಲಿ ಇದಾರೆ. ನಾನೇ 5 ವರ್ಷ ಅಂತ ಹೇಳಿ ಅಶ್ವತ್ಥ ನಾರಾಯಣ ಅವರೇ, ಈಗ ಸ್ಟೇಬಲ್ ಗವರ್ನಮೆಂಟ್ ಅನ್ನೋ ಪಾಯಿಂಟ್ ಸ್ವಲ್ಪ ಒಪ್ಪಕ್ಕಾಗಲ್ಲ. ಸರ್ಕಾರ ಅತಂತ್ರವಾಗಿ ಸೂತ್ರ ಹಿಡಿದು ಗಾಳಿಪಟ ಆಗ್ಬಿಟ್ಟಿದೆ, ಬಿದ್ದು ಹೋಗ್ತಾ ಇದೆ, ಎಲ್ಲಿ ಬೇಕಾದ್ರೆ ಉರುಳ್ಬಹುದು, ಆ ತರ ಸ್ಥಿತಿ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟ ಗೊಂದಲ ಬಿಟ್ರೆ 139 ಶಾಸಕರು ಇಟ್ಕೊಂಡು ಸರ್ಕಾರ ಅತಂತ್ರವಾಗಿದೆ ಅಂತ ಹೇಳಕ್ ಆಗಲ್ವಲ್ಲ ನೀವು? ಅಲ್ಲ ನೋಡಿ, 130 ಜನ ತಂಪಿಂಗ್ ಮೆಜಾರಿಟಿ ಇದೆ. ಯಾಕೆ ಡಿಸ್ಟರ್ಬ್ ಮಾಡ್ಕೊಳ್ತಾರೆ? DCM CM ಬರೀ ಡಿನ್ನರ್ ಮೀಟಿಂಗ್ ಯಾಕೆ ಮಾಡ್ತಾ ಇದಾರೆ ಸರ್? ಡೆವಲಪ್ಮೆಂಟ್ಸ್ ಬಗ್ಗೆ ಸಭೆಗಳು ಮಾಡ್ಲಿ, ಚರ್ಚೆ ಮಾಡ್ಲಿ, ಕೆಲಸಗಳು ಮಾಡ್ಲಿ. ಇದು ನಮ್ಮಿಂದ ಇರ್ತಕ್ಕಂಥದ್ದಲ್ಲ, ಬಿಜೆಪಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥಲ್ಲ, ಕಾಂಗ್ರೆಸ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಡೆಲ್ಲಿಗೂ ನಿಯೋಗ ಹೋಗುತ್ತೆ, DK ಶಿವಕುಮಾರ್ ಒಂದ್ಸಲ ಹೋಗ್ತಾರೆ, ಸಿದ್ದರಾಮಯ್ಯನವರು ಒಂದ್ಸಲ ಹೋಗ್ತಾರೆ, DK ಶಿವಕುಮಾರ್ ಟೀಮ್ ಒಂದ್ಸಲ ಹೋಗುತ್ತೆ, ಸಿದ್ದರಾಮಯ್ಯ ಟೀಮ್ ಇಂಡೈರೆಕ್ಟ್ಲಿ ಅಶ್ವತ್ಥ ನಾರಾಯಣ ಅವರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಅಶ್ವತ್ಥ ನಾರಾಯಣ ಅವರೇ, ಹಿಂದಿನ ಬಿಜೆಪಿ ಸರ್ಕಾರಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಬದಲಾದಾಗ ಅಸ್ಥಿರ ಸರ್ಕಾರಗಳಿದ್ವು, ಸರಿಯಾಗಿ ಆಡಳಿತ ಕೊಡ್ಲಿಲ್ಲ, ಸ್ಟೇಬಲ್ ಇರ್ಲಿಲ್ಲ ಅಂತ ಒಪ್ಕೋತಾ ಇದ್ದೀರಾ ನೀವು? ಹಾಗಾದ್ರೆ ಆಗಿರೋದಕ್ಕೆ ಜನ ತೀರ್ಪು ಕೊಟ್ಟಾಗಿದೆ. ನೀವ್ ಹೇಳಿ, ನೀವು ಅದ್ರ ಯಾಕೆ ಮಾತಾಡ್ತೀರಾ? ನೀವು ಯಾವ ಕಂಪನಿ ನೀವು ಇದು ಮಾತಾಡಿ, ಸರ್ಕಾರದ ಬಗ್ಗೆ ನೀವು ಮಾತಾಡ್ಬೇಡಿ. ನೀವು 139 ಜನ ಮೆಜಾರಿಟಿ ಕೊಟ್ಟಿರೋದಕ್ಕೆ ಸರ್ಕಾರ ನಡೆಸೋದಕ್ಕೆ
ಈ ಸಿದ್ದರಾಮಯ್ಯ ಇದ್ರೇನು ಹೋದ್ರೆ ಸರ್ ಏನ್ ಡೆವಲಪ್ಮೆಂಟ್ ರಮಾಕಾಂತ್ ನೀವು ಹೇಳಿ. ಸಿದ್ದರಾಮಯ್ಯನವರು 16ನೇ ಬಡ್ಜೆಟ್ ಸರ್, 17ನೇ ಬಡ್ಜೆಟ್ ಏನೋ Correct. ನಾನು ದೇವರಾಜ ಅವಧಿನ ಮೀರಿಸಬೇಕು ಅಂತಿದ್ದಾರೆ. ಹೆಜ್ಜೆ ಗುರುತೇನು ಸಿದ್ದರಾಮಯ್ಯನವ್ರ ಹೆಜ್ಜೆ ಗುರುತುಗಳೇನು ಯಾವ್ದನ್ನ ಒಂದೇ ಇದು ಸಿದ್ದರಾಮಯ್ಯನವರ ಪ್ರಾಜೆಕ್ಟ್, ಇದು ಸಿದ್ದರಾಮಯ್ಯನವರ ಗ್ಯಾರಂಟಿ ಕೊಟ್ವಿ ಅಂತಾರೆ. ಅಶೋಕ್ ಗ್ಯಾರಂಟಿ ಕೊಟ್ವಿ, ಅನ್ನ ಕೊಟ್ವಿ, ನಾವು ಇನ್ನೇನ್ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ನಮ್ದನ್ ಕಾಪಿ ಮಾಡಿದ್ದಾರೆ ಬಿಜೆಪಿ ಅವರು ಅಂತಾರೆ ಸಿದ್ದರಾಮಯ್ಯನವ್ರು ಕೇಳಿದ್ರೆ. ಸರ್ ನಾವು ಇವ್ರದನ್ನ ಕಾಪಿ ಮಾಡಿದೀವೋ ನಮ್ದನ್ನ ಇವ್ರು ಮಾಡಿದ್ರು, ಆದ್ರೆ ಜನ ನಮ್ಗೆ ಓಟ್ ಹಾಕಿದಿರಲ್ಲ, ಮತ್ತೆ ಇವ್ರಿಗೆ ಯಾಕೆ ಸೋತ್ರು? ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ MP ಎಲೆಕ್ಷನ್ ಅಲ್ಲಿ. Okay. 1 ವರ್ಷಕ್ಕೆ ಹಾಕಿದ್ರಲ್ಲ, 1 ಇಯರ್ ಅಲ್ಲೇನೆ ರಿಸಲ್ಟ್ ಕೊಟ್ರಲ್ಲ ಜನ ಇವ್ರ ಗ್ಯಾರಂಟಿ ಬಗ್ಗೆ ಏನು ಅಂತ ಹೇಳಿ. ಏನ್ ಮಹಾರಾಷ್ಟ್ರ ಏನಾಯ್ತು? ಅಲ್ಲ ಬೈ ಎಲೆಕ್ಷನ್ ನಾವ್ ಗೆದ್ವಿ ಅಂತಾರೆ ಅವ್ರು. ಸ್ಟೇಟ್ ಅಲ್ಲಿ ಬೈ ಎಲೆಕ್ಷನ್ 3 ನಾವ್ ಗೆದ್ವಿ, 1 ಗೆದ್ದಿಲ್ಲ ಬಿಜೆಪಿ ಅವರು JDS ಅವರು ಅಂತಾರೆ ಅವರು. ಇವ್ರ ಗ್ಯಾರಂಟಿಗಳನ್ನ ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಹಿಮಾಚಲ್ ಪ್ರದೇಶ ಹರಾಜು ಬಂದಿದೆ, ಹಿಮಾಚಲ್ ಭವನ್ ಡೆಲ್ಲಿನಲ್ಲಿರೋ ಹಿಮಾಚಲ್ ಭವನ್ ಹರಾಜು ಬಂದಿದೆ. ಬಟ್ ಬಿಜೆಪಿ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಈ ರೀತಿ ಹರಾಜಿಗೆ ತಗೊಂಡ್ಬಂದಿಲ್ಲ. ನಿಮ್ ರಾಜ್ಯಗಳ ಗ್ಯಾರಂಟಿ ಜಾರಿನೇ ಆಗಿಲ್ಲ ಅಂತಾರೆ ಅವರು. ನಿಮ್ ರಾಜ್ಯಗಳ ಗ್ಯಾರಂಟಿ ಜಾರಿನೇ, ನಾವಾದ್ರೂ ಜಾರಿ ಮಾಡಿ ದಿವಾಳಿ ಆಗಿರ್ಬೋದು, ನಿಮ್ ರಾಜ್ಯಗಳ ಜಾರಿನೇ ಮಾಡಿಲ್ಲ ಅವರು. ಒಂದ್ಸರಿಯಾಗಿ ಒಂದ್ ಯೋಜನೆ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತಾರೆ. ನಾವು ಚುನಾವಣೆ ಸಮಯದಲ್ಲಿ ಏನ್ 1 ಟೈಮ್ ಪೇಮೆಂಟ್ ಬೇರೆ, ರೆಗ್ಯುಲರ್ ಆಗಿ ಕೊಡೋದು ಬೇರೆ. ನಾವು 1 ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ 1 ಟೈಮ್ ಕೊಟ್ವಿ, ಮಾಡಿದ್ವಿ. ನಾವು ಡೆವಲಪ್ಮೆಂಟ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಿದ್ದರಾಮಯ್ಯ ಸರ್ ಒಂದೇ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ, ಒಂದು ನೀರಾವರಿ ಯೋಜನೆ ಬಗ್ಗೆ, ಒಂದು ಪ್ರಾಜೆಕ್ಟ್ ಬಗ್ಗೆ, ಯಾವುದನ್ನ ಒಂದು ಬಗ್ಗೆ ಒಂದು ಹೆಜ್ಜೆ ಗುರುತು ಸಿದ್ದರಾಮಯ್ಯನವ್ರದ್ದು, ಈ ಸರ್ಕಾರದ್ದು ಬರೀ ಡಿನ್ನರ್ ಮೀಟಿಂಗ್ಗಳು ಇವ್ರದ್ದು ಹೆಜ್ಜೆ ಗುರುತು ಇವ್ರದ್ದು. ರಮಾಕಾಂತ್ ಸರ್ಕಾರ ನೀವ್ ಎಷ್ಟು ವರ್ಷದಿಂದ ಮಾಧ್ಯಮದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ನೀವೇ ಸರ್ಕಾರದ ಬಗ್ಗೆ? ಫೈನ್ ಮಾತಾಡ್ತೀನಿ, ಒಂದೇ ನಿಮಿಷ ಮಾತಾಡ್ತೀನಿ. ಸುಭಾಷ್ ಶುಗಾರ್ ಅವರೇ, ಈ ಇಡೀ ಚರ್ಚೆ ಸದನದಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಅನ್ಕೊಂಡಿದೀವಿ ಅಂದ್ರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಇವುಗಳ ಬಗ್ಗೆ ರೈಸ್ ಆಗ್ಬಿಡುತ್ತೆ, ದೊಡ್ಡ ಮಟ್ಟದಲ್ಲಿ ವಾಯ್ಸ್ ರೈಸ್ ಆಗ್ಬಿಡುತ್ತೆ, ರಸ್ತೆ ಗುಂಡಿ ಇದ್ರಕ್ಕೇನೆ ಸದನ ಇದರಲ್ಲೇ ಮುಗಿದು ಹೋಗುತ್ತೆ ಅಂತ ನಂಬಿಕೊಂಡಿದ್ದ ಕಾಲಘಟ್ಟದಲ್ಲಿ ಸುತ್ತಿ ಬೆಳೆಸಿ ಅವ್ಯಾವ ಚರ್ಚೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾವ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಬೇಕಾಗಿತ್ತು ಆ ಚರ್ಚೆಗಳು ಆ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ. ಸುತ್ತಿ ಬಳಸಿ ಈಗ ಇವ್ರ ಪಾರ್ಟಿ ಯಾರು ಬಿಜೆಪಿ ಅವರು ಮುನಿರತ್ನ ಸಿದ್ದರಾಮಯ್ಯನವರೇ ತೋಳ್ ತಟ್ಟು ಹೇಳ್ಬಿಡಿ ಒಂದ್ಸಲ 5 ವರ್ಷಕ್ಕೆ ನಾನೇ CM ಅಂತ ಹೇಳಿ ಅವ್ರು ತೋಳ್ ತಟ್ಟಾದ್ರು ಹೇಳ್ತಾರೆ, ತಲೆ ಚೆಚ್ಕೊಂಡಾದ್ರು ಹೇಳ್ತಾರೆ. ಇದು ಕಟ್ಕೊಂಡು ಮುನಿರತ್ನಗೆ ಏನಾಗಬೇಕು, ಬಿಜೆಪಿ ಅವ್ರಿಗೆ ಏನಾಗಬೇಕು? ಒಂದು ವೇಳೆ ಹೇಳಲೇ ಇಲ್ಲಪ್ಪ, ತೋಳು ತಟ್ಟಲಿಲ್ಲ, 5 ವರ್ಷ CM ಅಂತಾರೆ. ಶತ್ರು ಮಿತ್ರ ಅನ್ನೋ ಟ್ರಿಕ್ಸ್ ಅಲ್ಲಿ ಮುನಿರತ್ನ ಅವರು ಇದ್ದಾರೆ, ಔಟ್ ಗೋಯಿಂಗ್ ಅಧ್ಯಕ್ಷ ಅಂತ. ಈಗ ಇವ್ರ ಪಾರ್ಟಿ ಔಟ್ ಗೋಯಿಂಗ್ ಅಧ್ಯಕ್ಷ ಅಂತಾರೆ ವಿಜಯೇಂದ್ರ ಅವ್ರಿಗೆ. ಇವ್ರು ರಾಜಣ್ಣನೇ ಮಾತಾಡ್ಬಿಟ್ರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ರೀ ಅವರು ಅಂತ. ಒಬ್ರು ಇನ್ಕಮಿಂಗ್ ಅಂತಾರೆ, ಒಬ್ರು ಔಟ್ ಗೋಯಿಂಗ್ ಅಂತಾರೆ. ಇದು ಒಬ್ಬ ಕಾಮನ್ ಮ್ಯಾನ್ಗೆ ಇದರಿಂದ ಏನಾಗಬೇಕು ನನ್ನ ಪಾಯಿಂಟ್. ಇಲ್ಲ ರಮಾಕಾಂತ್, 100% ಇದರಿಂದ ಕಾಮನ್ ಮ್ಯಾನ್ಗಾಗ್ಲಿ ರಾಜ್ಯಕ್ಕಾಗ್ಲಿ ಏನು ಆಗ್ಬೇಕಾಗಿಲ್ಲ. ಈ ವಿಧಾನಸಭೆ ಕಲಾಪದೊಳಗಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಈ ವಿಚಾರದ ಬಗ್ಗೆ ಬಹಳ ಈ ಅಧಿವೇಶನದೊಳಗಡೆ ಚರ್ಚೆ ಆಗಿದ್ದಿದೆಯಲ್ಲ. ನಾನು ವಿರೋಧ ಪಕ್ಷವಾಗಿ ಬಿಜೆಪಿ ಈ ವಿಚಾರಗಳನ್ನ ಮಾತಾಡೋದು ತಪ್ಪಲ್ಲ. ಯಾಕಂತಂದ್ರೆ ಸರ್ಕಾರದ ಇಬ್ಬರು ದೊಡ್ಡ ನಾಯಕರುಗಳ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗ ಬಿಜೆಪಿ ಅದನ್ನ ಮಾತಾಡೋದು ತಪ್ಪಲ್ಲ. ಆದ್ರೆ ಸದನದ ಹೊರಗಡೆ, ಕಲಾಪದ ಹೊರಗಡೆ ಅವರು ಈ ತರದ್ದೆಲ್ಲ ರಾಜಕೀಯ ಮಾಡ್ಬೋದು. ಕಲಾಪದೊಳಗಡೆ ಬಹಳ ಸೀರಿಯಸ್ ವಿಚಾರಗಳನ್ನ ಮಾತಾಡ್ಬೇಕಾಗಿತ್ತು. ಆದ್ರೆ ಸೀರಿಯಸ್ ವಿಚಾರಗಳನ್ನ ಮಾತಾಡಿದ್ರು ಕೂಡ ಅವ್ರಿಗೆ ಬಹಳ ಆಸಕ್ತಿ ಇದ್ದಿದ್ದು, ಹೆಚ್ಚಿನ ಅವರ ಒತ್ತು ಇದ್ದಿದ್ದು ಈ ಮುಖ್ಯಮಂತ್ರಿ ಯಾರಾಗ್ತಾರೆ, ಉಪಮುಖ್ಯಮಂತ್ರಿ ಯಾರಾಗ್ತಾರೆ, ಇವ್ರು ಮುಂದುವರಿಯೋದಿಲ್ವಾ, ಈ ವಿಚಾರದ ಬಗ್ಗೆ. ಇದರಿಂದ ಬಹಳ ಏನು ರಾಜ್ಯದ ಜನಕ್ಕೆ ಅನುಕೂಲ ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ, ಒಂದನೇದ್ದು. ಎರಡನೇದ್ದು, ಬಿಜೆಪಿಯ ವಕ್ತಾರರಿಗೆ ಹೇಳಿರೋದನ್ನ ಒಂದು ಮಾತನ್ನ ನಾನು ಒಪ್ಕೊಳ್ತೀನಿ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೋ ಅಥವಾ ಇಲ್ವೋ, ಚೇಂಜ್ ಆಗಿಬಿಡ್ತಾರ ಅನ್ನುವ ಒಂದು ವಾತಾವರಣ, ಚರ್ಚೆ ರಾಜ್ಯದೊಳಗಡೆ ಬಹಳ ನಿರಂತರವಾಗಿ ನಡೀತಾ ಇರೋದ್ರಿಂದ ಇದರ ಪರಿಣಾಮವಾಗಿ ಆಡಳಿತದ ಮೇಲೆ ಅದರ ಒಂದು ಬಹಳ ಕೆಟ್ಟದಾದಂತ ಒಂದು ಪರಿಣಾಮ ಆಗತ್ತೆ. ಅಧಿಕಾರಿಗಳಿಗೂ ಕೂಡ ಒಂದು ಕೆಲಸ ಮಾಡೋ ವಿಚಾರದೊಳಗಡೆ ಈಗ ಯಾವ ಸರ್ಕಾರ ಇರ್ತದೆ, ಯಾರು ಮುಖ್ಯಮಂತ್ರಿ ಇರ್ತಾರೋ, ಮುಂದೆ ಯಾರು ಬರ್ತಾರೋ ಇಲ್ವೋ ಅನ್ನುವ ಒಂದು ಅವರ ಮನಸ್ಸಿನೊಳಗಡೆ ಇದ್ದಾಗ ಅವರು ಕೂಡ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಆಡಳಿತದ ಮೇಲೆ ಹಿಡಿತ ಕಳ್ಕೊಳ್ತಾ ಇದೆ ಸರ್ಕಾರ. ಇದು ಬಿಜೆಪಿ ವಕ್ತಾರ ಹೇಳಿದ್ದು ನಾನು 100% ಸರಿ, ಅದನ್ನು ಒಪ್ಕೊಳ್ತೀನಿ. ಅದ್ರ ಜೊತೆಗೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ. ಈ ಬಿಜೆಪಿ ಸರ್ಕಾರ ಹಿಂದಿನ ಸರ್ಕಾರಗಳಿದ್ದಾಗ 3 ಜನ ಮುಖ್ಯಮಂತ್ರಿಗಳಾದ್ರು, 2ನೇ ಬಾರಿ ಸಮ್ಮಿಶ್ರ ಸರ್ಕಾರದೊಳಗಿದ್ದಾಗಲೂ ಮತ್ತೆ 3 ಜನ ಮುಖ್ಯಮಂತ್ರಿಗಳಾದ್ರು, 2 ಜನ ಮುಖ್ಯಮಂತ್ರಿಗಳಾದ್ರು. ಅದು ಕೂಡ ಇದೇ ತರನ ಅಂತ ಕೇಳಿದಾಗ ಅದನ್ನೆಲ್ಲ ಯಾಕ್ರಿ ನೀವು ಹಿಂದಿನ ಮಾತಾಡ್ತೀರಿ, ನೀವು ಈಗಿನ ಮಾತಾಡ್ರಿ ಅಂದ್ರು. ಕೇಂದ್ರ ರಾಜಕಾರಣವನ್ನು ನಾವು ನೋಡಿದ್ರೆ ಬಿಜೆಪಿ ಅವರು ಮಿನಿಮಮ್ 1947 ಜವಾಹರ್ಲಾಲ್ ನೆಹರುದಿಂದ ಮಾತು ಆರಂಭ ಮಾಡ್ತಾರೆ.
ಅವ್ರು ಇವತ್ತಿನ ಜನತೆ ಮಾತಾಡೋದನ್ನೇ ಇಲ್ಲ. ಆದ್ರೆ ಇಲ್ಲಿ ಬಂದಾಗ ಹಳೇದ್ ಯಾಕೆ ಮಾತಾಡ್ತೀರಿ, ಇವತ್ತಿನ ಮಾತಾಡ್ರಿ ಅಂತ ಹೇಳ್ತಾರೆ. ಇದು ಪ್ಯೂರ್ ಪಾಲಿಟಿಕ್ಸ್, ಅವರವರ ಪಾಲಿಟಿಕ್ಸ್ ಅನ್ನ ಅವ್ರು ಮಾಡ್ತಾರೆ. ಅದ್ರ ಬಗ್ಗೆ ಜನ ಆಗ್ಲಿ ನಾವು ಮಾಧ್ಯಮದವರಾಗಿ ಆಗ್ಲಿ ಬಹಳ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇದೆ ಅಂತ ನನಗೆ ಅನ್ಸಲ್ಲ. ಬಟ್ ಇವತ್ತು ಸದನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ಈಗ ಹಿಂದೆನೂ ಇದ್ದೆ ಈಗಲೂ ಇದೀನಿ ಕಂಟಿನ್ಯೂ ಆಗ್ತೇನೆ ಅಂತ ಹೇಳಿದ್ರು. ಆದ್ರೆ ಮಾತು, ಅವರ ಮಾತಿನ ದಾಟಿ, ಅವರ ಆತ್ಮವಿಶ್ವಾಸ, ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ನನಗೆ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಏನು ಅಧಿಕಾರ ಹಸ್ತಾಂತರದ ವಿಚಾರದ ಸಂಬಂಧಪಟ್ಟಂಗೆ ಕಳೆದ ಹಲವು ತಿಂಗಳುಗಳಿಂದ ಚರ್ಚೆ ನಡೀತಾ ಇದೆ. ನಿಧಾನಕ್ಕೆ ಒಂದು ಸ್ಪಷ್ಟ ಚಿತ್ರಣ ಬರ್ತಾ ಇದೆ. ಮುಖ್ಯಮಂತ್ರಿಗಳು ಅಧಿಕಾರವನ್ನ ಬಿಟ್ಟು ಕೊಡ್ಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗ್ತಾ ಇರ್ಬೋದು, ಅಥವಾ ಆ ರೀತಿ ಏನೋ ಒಂದು ಪಕ್ಷದೊಳಗಡೆ ಡಿಸೈಡ್ ಅಂತೂ ಆಗಿದೆ ಅನ್ನೋದು ಅವರ ಬಾಡಿ ಲ್ಯಾಂಗ್ವೇಜ್ ಇಂದ ನನಗಂತೂ ಅನಿಸ್ತಾ ಇತ್ತು. ನನಗೆ ಬಹಳ ಸ್ಪಷ್ಟವಾಗಿ ಆ ರೀತಿ ಅನಿಸಿದೆ. ಆದ್ರೆ ಅದು ಯಾವಾಗ ಏನು ಅನ್ನೋದನ್ನ ನೋಡ್ಬೇಕಾಗಿದೆ ಈಗ. ಫೈನ್. ಜಗದೀಶ್ ಚಂದ್ರ ಅವರು, ಈಗ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆಯಿತು, ಈಗ ಒಂದು ಪಾರ್ಟಿ ಆ ಥರ ನಡೀತಿದೆ ಎಂದಾಗ ಒಂದು ಎದುರಾಳಿ ಪಕ್ಷವಾಗಿ ಅದರಿಂದ ನನಗೇನು ಲಾಭ ಅಂತಲೇ ಎದುರಾಳಿ ಪಾರ್ಟಿ ನೋಡೋದು. ಯಾವ ಪಾರ್ಟಿಗಳಾದರೂ ಅಷ್ಟೇ, ನಾನು ಬರೀ ಕಾಂಗ್ರೆಸ್ BJP ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ರಾಜ್ಯದಲ್ಲಿ ಎ ಅನ್ನೋ ಪಾರ್ಟಿ ಬಿ ಅನ್ನೋ ಪಾರ್ಟಿ ಇದ್ದ ಸಂದರ್ಭಗಳಲ್ಲಿ ಒಂದು ಪಾರ್ಟಿಯ ವೀಕ್ನೆಸ್ಸನ್ನು ಕಾದುಕೊಂಡು ನನಗೆ ಅಧಿಕಾರ ಹಿಡಿಯೋಕ್ಕೆ ಚಾನ್ಸ್ ಸಿಗುತ್ತಾ ಅಂಥೇಳಿ, ಕಾಗೆ ಬಾಯಲ್ಲಿ ಕಜ್ಜಾಯ ಇದ್ದಾಗ ಕೆಳಗಡೆಯಿಂದ ನರಿ ನಿನ್ನ ಕಂಠ ಎಷ್ಟು ಸುಮಧುರ, ನೀನು ಎಷ್ಟು ಚೆನ್ನಾಗಿ ಕಾ ಅಂತೀಯ, ಒಂದ್ಸಲ ಹಾಡು ಅಂತ ಕೆಳಗಡೆ ಆಸೆ ಬಿದ್ದೋಗ್ಬಿಡ್ಲಿ, ಕಜ್ಜಾಯ ತಿಂದುಬಿಡೋಣ ಅಂಥೇಳಿ. ಸೊ ಅಂಥ ಚಾನ್ಸಸ್ ಏನಾದರೂ ಕಾಣಿಸ್ತಾ ಇದೆಯಾ ಇಲ್ಲಿ ಅಂತ? ರಮಾಕಾಂತ್ ಅವರೇ, ನಾನಿಲ್ಲಿ ಒಂದು ವಿಚಾರ ಅಂತೂ ಸ್ಪಷ್ಟವಾಗಿ ಹೇಳ್ತೀನಿ. ಇದು ನಾನು ಪಕ್ಷಾತೀತವಾಗಿ ಮಾತಾಡ್ತಿಲ್ಲ. ಜನಸಾಮಾನ್ಯನಾಗಿ ನಾನು ಗಮನಿಸ್ತಂತಂದ್ರೆ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಬಿಜೆಪಿ ವಿರೋಧ ಪಕ್ಷ ಆಗ್ಲಿ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ಬರು ಸಂಪೂರ್ಣವಾಗಿ ಕರ್ನಾಟಕದ ಜನತೆಗೆ 100ಕ್ಕೆ 100ರಷ್ಟು ದ್ರೋಹ ಬಗಿತಾ ಇದ್ದಾರೆ. ಓಕೆ, ಇದು ಯಾವ ರೀತಿ ಅಂತಂದ್ರೆ ನೀವ್ ಹೇಳ್ದಂಗೆ ಇದು ಯಥಾಸ್ಥಿತಿ. 2.5 ವರ್ಷ ಮುಂಚೆಕೇನು ಅಧಿಕಾರಕ್ಕೆ ಬಂದಿದ್ಯಾ ಇಲ್ಲ, ಅವಾಗಿಂದಾನು ಈ ಚರ್ಚೆ ಇದ್ದೇ ಇದೆ. ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಬಿಡ್ತಾರೆ ಅಂತ. ಬಿಡ್ತಾರೋ ಬಿಡಲ್ವೋ, ಅದರಿಂದ ನಮ್ಮ ಕರ್ನಾಟಕದ ಜನಕ್ಕೆ ಏನ್ ಲಾಭ ಆಗಿದೆ, ಅದರಿಂದ ಏನಾಗುತ್ತೆ, ಅದು ಆಂತರಿಕ ವಿಚಾರ. ಅಶ್ವಥ್ ನಾರಾಯಣ ಅವ್ರ ಪ್ರಶ್ನೆ ಇತ್ತಲ್ಲ, ಒಂದು ಫುಟ್ ಸ್ಟೆಪ್ ಹೇಳಿ ಸಿದ್ದರಾಮಯ್ಯನವರದು ಏನ್ ಕೆಲಸ ಮಾಡಿದ್ರು ರಮಾಕಾಂತ್? ಒಂದೊಂದು ಯೋಜನೆ ಮಾಡಿದಾರಾ, ಒಂದು ಗುರುತು ಮೂಡಿಸಿದಾರಾ, ಗುರುತು ಮೂಡಿಸಿದಾರ ಅವ್ರು ಹೇಳಿ ಅಂತ ಅಶ್ವಥ್ ನಾರಾಯಣ ಅವರು. ಅದನ್ನ ಈ ವಿಚಾರವಾಗಿ ನಾನು ಹೇಳ್ತಿರೋದು, ಬಿಜೆಪಿ ವಿರೋಧ ಪಕ್ಷ ಸಂಪೂರ್ಣ ವಿಫಲ ಆಗಿದೆ. ಅವ್ರು ನಾವು ಕೇಳ್ತಾ ಇದ್ವಿ, ನಾವು ಇನ್ನೇನ್ರಿ ಮಾಡೋಣ, ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ, ಕೇಳ್ತೀವಿ, ಸದನದಲ್ಲೂ ಕೇಳಿದ್ದೀವಿ, ಅಭಿವೃದ್ಧಿ ದಿನ ಬೆಳಗ್ಗೆ ಆದ್ರೆ ನಾವು ಮಾತಾಡ್ತೀವಿ, ಇನ್ನೇನ್ ಮಾಡೋಣ ನಾವು ಅಂತಾರೆ ಅವರು. ಇವ್ರು ಮಾಡಂಗಿದ್ದಿದ್ರೆ ಜಾಸ್ತಿ ದೂರ ಬೇಡ. ಈಗ ಬೆಂಗಳೂರದು ಇದು ಏನೋ ಪಾಟ್ವಲ್ಸ್, ಇದೇ ಒಬ್ರು ಕಲಾವಿದ್ರು ಈಗ ನನಗೆ ನೋಡ್ತಾ ಇದ್ದೆ, ಅಶೋಕ್ ಅವರು ರೋಡಲ್ಲಿ ನಿಂತ್ಕೊಂಡು ಸಿಮೆಂಟು ಜಲ್ಲಿ ಗಾರೆನ ಕಲಸಿ ರಸ್ತೆ ಗುಂಡಿ ಒಂದು ಮುಚ್ಚಿದ್ದಾರೆ. ಇವತ್ತು ನೋಡಿ ಒಬ್ರು ಕಲಾವಿದ್ರು ಹೋಗಿ ವಿಡಿಯೋ ಮಾಡಿದ್ದಾರೆ. ಇನ್ನು ರಸ್ತೆ ಗುಂಡಿಗಳ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ನಿಮಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, 18,000 ಕೋಟಿ ನಾವು ಖರ್ಚು ಮಾಡಿದೀವಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಅಂತ ಹೇಳಿದ್ದಾರೆ. ಈಗ 2.5 ವರ್ಷದಿಂದಾನು ಈ ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿಗಳು ಮುಚ್ಕೊಂಡು ಬರ್ತಾನೆ ಇದ್ದಾರೆ. ಅಂದ್ರೆ ಈಗ ನೀವ್ ಹೇಳ್ದಂಗೆ ಏನ್ ಗೊತ್ತಾ, ಹಿಂದಕ್ಕೆ ಹೋಗ್ತಾನೆ ಇತ್ತು ಅಂತಂದ್ರೆ ಸುಮಾರು 8-10 ವರ್ಷದಿಂದ ಯಥಾಸ್ಥಿತಿ ಇದೆ. ಹಾಗಾಗಿ ಬಿಜೆಪಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಕಾಂಗ್ರೆಸ್ ಅವರು ಸಂಪೂರ್ಣ ವಿಫಲ. ಇದರಿಂದ ಏನು ಅಂತಂದ್ರೆ ಕರ್ನಾಟಕದ ಜನತೆಗೆ ಯಾವುದೇ ರೀತಿ ಅನುಕೂಲ ಆಗಿಲ್ಲ. ಈಗ ಅಧಿವೇಶನ ಅಂತ ಹೇಳಿದ್ರೆ, ಅಧಿವೇಶನದಲ್ಲಿ ಎಂತ ಅವಕಾಶ ಇತ್ತು ಬಿಜೆಪಿ ಅವರಿಗೆ ಚರ್ಚೆ ಮಾಡೋದಕ್ಕೆ? ರೈತರ ಸಮಸ್ಯೆ ಇತ್ತು, ಮಾತಾಡಿದ್ರಾ? ಇಲ್ಲ. ರಸ್ತೆ ಗುಂಡಿಗಳ ಸಮಸ್ಯೆ ಇತ್ತು, ಮಾತಾಡಿದ್ರಾ? ಇಲ್ಲ. ಎಷ್ಟೋ ಜನ ಸಾಯ್ತಿದ್ದಾರೆ, ಅದ್ರ ಬಗ್ಗೆ ಸಮಸ್ಯೆ ಮಾತಾಡಿದ್ರಾ? ಇಲ್ಲ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಇದೆಲ್ಲ ಬಿಜೆಪಿಗೆ ಅವರೇ ಹೇಳ್ತಿದ್ದಾರೆ, ಅದು ಆಂತರಿಕ ಅಂತ. ಅಂದ್ಮೇಲೆ ಅದನ್ನ ಬಿಟ್ಟು ನೀವು ಬೇರೆ ಚರ್ಚೆ ಮಾಡಿ ಸ್ವಾಮಿ ಅಧಿವೇಶನದಲ್ಲಿ. ಅಶ್ವಥ್ ನಾರಾಯಣ ಅವರೇ, ಈಗ ಈ ಸದನದಲ್ಲಿ ವಿಶೇಷವಾಗಿ ಒಂದು ಪ್ರಮುಖವಾದಂತಹ ವಿಚಾರಕ್ಕೆ ಬಂದ್ರೆ, ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನ ಮಂಡಿಸಿದ್ರು, ವಿಧಾನಸಭೆಯಲ್ಲಿ ಪಾಸ್ ಆಯಿತು. ವಿಧಾನ ಪರಿಷತ್ತಲ್ಲಿ ಪಾಸ್ ಆಗಲ್ಲ, ಬಿಜೆಪಿಯವರು ತಡೆ ಹಿಡಿದು ಬಿಡ್ತಾರೆ ಅದನ್ನ, ಆ ಶಕ್ತಿ ಅವರಿಗಿದೆ, ಬಹಳ ವಿರೋಧ ಮಾಡ್ತಿದ್ದಾರೆ ಅಂತ ಬಂದಾಗ ನೀವು ನಾಲಾಯಕ್ಕು, ಅವ್ರ ನಾಲಾಯಕ್ಕು, ಅವರ ಸಮರ್ಥ, ಇದರಲ್ಲೇ ಮುಗಿದು ಹೋಯ್ತು. ಪರಿಷತ್ತನ್ನು ನೀವು ಏನು ಮಾಡೋಕ್ಕಾಗಲಿಲ್ವಲ್ಲ ಅದನ್ನ. ಅದು ಇನ್ನೊಂದು ಪ್ರಶ್ನೆ ಕೇಳಿದ್ರು ಅವರು, ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿ ಯಾಕಪ್ಪ ಹೆಗಲ್ಮುಟ್ಟು ನೋಡ್ಕೊಳ್ತಾರೆ, ದ್ವೇಷ ಭಾಷಣಕ್ಕೂ ಇವ್ರು ಏನ್ ಸಂಬಂಧ ಅಂತ ಕೂಡ ಬಂತಲ್ಲ ಪ್ರಶ್ನೆಯಲ್ಲಿ. ಇದಕ್ಕೆಲ್ಲ ಯಾಕೆ ಉತ್ತರಿಸಬೇಕಾಗಿತ್ತಲ್ಲ ನೀವು? ಇದಕ್ಕೆ ಬಿಲ್ ತಂದಿ ಕಂಟ್ರೋಲ್ ಮಾಡುವಂತದ್ದು ಇದೆಯಾ ಇದಕ್ಕೆ? ಆಯ್ತು, ಧರ್ಮಸ್ಥಳ ವಿಷಯದಲ್ಲಿ ಯಾರ್ಯಾರು ಏನೇನ್ ಮಾತಾಡಿದ್ರು, ಯೂಟ್ಯೂಬರ್ಸ್ ಏನ್ ಮಾತಾಡಿದ್ರು, ಕಾವಂದುದಾರರಿಗೆ ಏನಂತ ಹೇಳಿದ್ರು, ಕಾಮಂದುದಾರರು ಅಂತ ಮಾತಾಡಿದ್ರು. ಏನ್ ಮಾಡ್ತು ಈ ಸರ್ಕಾರ? ದನ ಕಾಯ್ತಿತ್ತ ಈ ಸರ್ಕಾರ? ಕಾಮಂದುದಾರರು ಅಂತ ಮಾತಾಡಿದ್ರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ. ಯಾರು ದ್ವೇಷ ಭಾಷಣ ಮಾಡುವಂತದ್ದು ಯಾರಿಗೆ? ಇವತ್ತು ಬಿಲ್ ತರ್ಲಿಕ್ಕೆ ಕೊಟ್ಟಿದೆ ಈ ಸರ್ಕಾರ. ದ್ವೇಷ ಭಾಷಣ ಮಾಡ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗ್ತಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ.
ಸರ್ ಹಮಾಸ್ ಫ್ಲಾಗ್ ಹಿಡ್ಕೊಂಡು ಮೆರವಣಿಗೆ ಮಾಡ್ತಾರಲ್ಲ ಸರ್ ಶಿವಮೊಗ್ಗದಲ್ಲಿ, ಹಾ ಇದು ಸರ್ಕಾರನ ಇದು ಓಕೆ ಲಾ ಅಂಡ್ ಆರ್ಡರ್ ಎಲ್ಲಿ ಸರ್ಕಾರದಲ್ಲಿ. ಆದ್ರೆ ಇದನ್ನ ಯಾವುದೋ ಯಾರನ್ನ ಮೆಚ್ಚಿಸಕ್ಕೋಸ್ಕರ ಈ ತರದ ಬಿಲ್ಗಳನ್ನ ತರಲಿ ಕೊಟ್ಟಿರ್ತಕ್ಕಂಥದ್ದು. ಸರ್ ಮಾಡ್ಬೇಕಾಗಿರೋದು ಕೆಲಸ ಸಾಕಷ್ಟಿದೆ ಈ ಸರ್ಕಾರದಲ್ಲಿ. ಈ ತರದ ಬಿಲ್ಗಳು ತರಕ್ ಹೊರಟಿರೋದು ಬಿಲ್ ಅಲ್ಲಿ ನೋಂದಾಯಿತ ಸಂಘ ಸಂಸ್ಥೆ, ನೋಂದಾಯಿತ ಅಲ್ಲದ ಸಂಘ ಸಂಸ್ಥೆ ಅಂದ್ರೆ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ RSS ಸಂಘಟನೆಯ ಮನಸ್ಸಲ್ಲಿ ಇಟ್ಕೊಂಡು ತರ್ತಾ ಇರ್ತಕ್ಕಂಥ ಬಿಲ್ ಇದು. ಈಗ ನೋಂದಾಯಿತವಲ್ಲದ ಅಂತ ಹೇಳಿದ್ರೆ RSS ಅಂತಾನ ಅಶ್ವತ್ಥನಾರಾಯಣ ಅವರೇ? RSS ಗೆ ಬರ್ದಿರೋದು ಅಂತಾನ ಅದು? ಹರಿಪ್ರಸಾದ್ ವಿಧಾನ ಪರಿಷತ್ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ, ಇವತ್ತು ಗೋಳ್ವರ್ಕರು ಸಂವಿಧಾನ ಸುಟ್ರು ಅಂತ ಸುಳ್ಳು ಭಾಷಣಗಳನ್ನು ಮಾಡ್ತಾರೆ. ಪೆರಿಯಾರ್ ಈ ನಡು ರಸ್ತೆನಲ್ಲಿ ಸಂವಿಧಾನನ ಸುಟ್ರು, ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದಾರೆ ಇವ್ರಿಗೆ ಕಾಂಗ್ರೆಸ್ನವರು. ಅಂಬೇಡ್ಕರ್ನ ಸೋಲ್ಸಿದ್ರು, ಅವ್ರನ್ನ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾರೆ. 1975 ನಲ್ಲಿ ತುರ್ತು ಪರಿಸ್ಥಿತಿ ತಂದ್ರು ಇವರು. ಇದು ನಥಿಂಗ್ ಬಟ್ ಎಮರ್ಜೆನ್ಸಿ 2 ಸರ್ ಇದು. ಇವ್ರು ಇವತ್ತು ದ್ವೇಷ ಭಾಷಣದ ಬಗ್ಗೆ ಬಿಲ್ ತರಲಿಕ್ಕೆ ಕೊಟ್ಟಿದ್ದಾರೆ ಇವರು. 23 ಮರ್ಡರ್ ಆಯ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ, 23 ಮರ್ಡರ್ ಸಿದ್ದರಾಮಯ್ಯ ಫಸ್ಟ್ ಗವರ್ನಮೆಂಟ್ ಅಲ್ಲಿ. ಏನ್ ಮಾಡ್ತಾ ಇದ್ರು ಇವರು? ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಆಗಿದೆ ರಮಕಾಂತ್, ನಿಮ್ಗೆ ಗೊತ್ತಿದೆಯಲ್ಲ ಏನೇನ್ ನಡೀತಿದೆ ಅಂತ ಹೇಳಿ. ಈಗ ನನ್ನೆಲ್ಲ ದಲಿತರ ವಿಚಾರದ ಒಳ ಮೀಸಲಾತಿ ಅದು ಇದು ಎಲ್ಲ ಪ್ರೆಸೆಂಟ್ ಆಯ್ತಲ್ಲ, ನಾವು ಅವ್ರಿಗೆ ಮೀಸಲಾತಿ ಕೊಟ್ಟರು, ಯಾರು ಸರಿಯಾಗಿ ಬಗೆಹರಿಸಿರಲಿಲ್ಲ ಅಂದ್ರು ಅಶ್ವತ್ಥನಾರಾಯಣ ಅವರೇ. ಬಗೆಹರಿಸಿದ್ರೆ ನಾವು ಮೀಸಲಾತಿ ಕೊಟ್ಟಿದೀವಿ ಅವ್ರಿಗೆ ಅಂದ್ರು. 665 ದಲಿತರ ಒಳ ಮೀಸಲಾತಿ ವಿಚಾರ 665 ಸರಿಯಾಗಿ ಬಗೆಹರಿಸಿರ್ಲಿಲ್ಲ ಇವರು, ನಾವು ಬಗೆಹರಿಸಿದೀವಿ, ಹೆದರ್ಕೊಳ್ಳೋರು ಆ ವಿಷಯ ಮುಟ್ಟಕ್ಕೇನೆ, ನಮ್ಮ ಸರ್ಕಾರ ದಲಿತರಿಗೇನೋ ಮಾಡಿದ್ವಿ ಅಂತಾರ ಅವರು. ಈಗ ನಮ್ ಸರ್ಕಾರ ಏನ್ ಮಾಡಿತ್ತು ಅದನ್ನೇ ಇವ್ರು ಮಾಡಿರೋದು. ಈಗ ಇವ್ರು ಮಾಡಿದ್ದೇನಿದೆ ಅಡಿಷನಲ್ ಆಗಿ, ಇವ್ರು ಮಾಡಿರೋದು ಏನಿದೆ ಅಡಿಷನಲ್ ಆಗಿ, ಇವ್ರು ಮುಸ್ಲಿಮ್ಸ್ಗೆ ಓಲೈಕೆಗೋಸ್ಕರ 4% ಕೊಟ್ಕೊಂಡಿದ್ರು ಇವರು. ಇವರು ಎಲ್ಲ ಓಲೈಕೆ ರಾಜಕಾರಣ. ಇಂಪ್ಲಿಮೆಂಟ್ ಆಗಿಲ್ವ ಅಶ್ವತ್ಥನಾರಾಯಣ ಅವರ? ಇಂಪ್ಲಿಮೆಂಟ್ ಮಾಡಿದ್ರ ಅದನ್ನ? ಮುಸ್ಲಿಮರು ತೆಗಿತೀವಿ ಅಂತ ಹೇಳಿದ್ರಿ, ಧರ್ಮಕ್ಕೆ ಮೀಸಲಾತಿ ಕೊಡಕ್ ಬರಲ್ಲ ಅಂತ ಹೇಳಿದ್ರಿ, ಜಾರಿ ಮಾಡಿದ್ರ ಅದನ್ನ ನೀವು? ಎಲೆಕ್ಷನ್ ಬರೋ ಟೈಮ್ ಹೇಳ್ಬಿಟ್ಟು ಇಳಿದ್ಬಿಟ್ಟು ಸರ್ಕಾರ ನಿಮ್ದು ಮುಗೀತು. ನಾವು ಕಿತ್ತಾಕಿದ್ದು ಅದನ್ನ 4% ರಿಸರ್ವೇಶನ್ ಕಿತ್ತಾಕಿದ್ದು ನಾವು. ತಿರುಮತಿ ಈಗ ತಗೊಂಡ್ಬಂದಿದ್ದಾರೆ. ಅಲ್ಲ, ಅದ್ ಕಿತ್ತಾಕ ಸುಮ್ನೆ ಜನಗಳು ಖುಷಿ ಪಡ್ಸಕ್ ಮಾಡಿದ್ರು, ಅದಕ್ಕೆ ಲೀಗಲ್ಲಿ ಯಾವುದೇ ಮಾನ್ಯತೆ ಇರ್ಲಿಲ್ಲ ಅದಕ್ಕೆ ಅಂತ. ಯಾವ ಮಾನ್ಯತೆ ಇತ್ತು? ಇಂಪ್ಲಿಮೆಂಟ್ ಎಲ್ಲ ಆಯ್ತದು. ಕಾಂತರಾಜು ಕಮಿಷನ್ ಕಮಿಷನ್ ಇದು ರಿಪೋರ್ಟ್ ತಗೊಳ್ತಾ ಇರ್ತಕ್ಕಂಥದ್ದು. ಸರ್ ಇವರು ಜಸ್ಟ್ ಓನ್ಲಿ ಮಣಕೈಗೆ ತುಪ್ಪ ಸವರಿ ಆ ಜನತೆಗೆ ತುಪ್ಪ ಬಗ್ಗೆ ಕೊಟ್ಟಿದೆ ಅಷ್ಟೇ. ಇವ್ರು ಯಾವುದೇ ಅಶ್ವತ್ಥನಾರಾಯಣ, ನಮ್ದು ಇನ್ನೊಂದು, ನಾನು ಜೆನ್ಯೂನ್ ಆಗಿ ನಮ್ಮ ರಾಜ್ಯದ ಹಿತಾಸಕ್ತಿ ಕಾರಣದಿಂದ ಒಂದು ಪ್ರಶ್ನೆ ಕೇಳ್ತೀನಿ. ನದಿಗಳ ವಿಚಾರ ಬಂತು, ಮೇಕೆದಾಟು ಅಂತ ಒಬ್ರು ಅಂತಾರೆ, ಮಹದಾಯಿ ಅಂತ ಒಬ್ರು ಅಂತಾರೆ. ನಿಮ್ದು ಡಬಲ್ ಇಂಜಿನ್ ಸರ್ಕಾರಗಳು ನೋಡ್ಬಿಟ್ವಿ, ತ್ರಿಬಲ್ ಇಂಜಿನ್ ಸರ್ಕಾರಗಳು ನೋಡ್ಬಿಟ್ವಿ. ಇವಾಗ ಏನ್ ಹೇಳ್ತಾ ಇದಾರೆ ಗೊತ್ತಾ ರೀ, ಇವ್ರದ್ದು MP ಗಳಿದ್ದಾರೆ ನಮಗಿಂತ ಜಾಸ್ತಿ, ಆ ಮಹದಾಯಿಗೆ ಹೋಗ್ಬಿಟ್ಟು ಆ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಒಂದು ಕ್ಲಿಯರೆನ್ಸ್ ತಗೊಳಕ್ ಬರಕ್ ಹೇಳಿ, ಮೇಕೆದಾಟಿಗೊಂದು ಪರ್ಮಿಷನ್ ಕೊಡ್ಸಕ್ ಹೇಳಿ, ಇವ್ರ ಹತ್ರ ಮಾತಾಡ್ಬಿಟ್ಟು. ಎಲ್ಲಾ ಕಡೆ ಇವರೇ ಇರೋದು, ಯಾಕೆ ಮಾಡಲ್ಲ ಇವರು? ಹಿತಾಸಕ್ತಿ ಇವ್ರಿಗಿಲ್ಲ, ಇವ್ ಸುಮ್ಮನೆ ಗೂಬೆ ಕುರ್ಸಕ್ ಹಿಂಗ್ ಮಾತಾಡ್ತಾರೆ ಅಂತಾರೆ. ಇದು ರಿಯಲ್ ಅಭಿವೃದ್ಧಿ ಕೆಲಸ ನದಿದಲ್ವಾ? ನನ್ನ ಪ್ರಕಾರ, ನಿಮ್ ಪ್ರಕಾರ ಅದನ್ನಾದ್ರೂ ಮಾಡ್ಬೇಕಲ್ಲ, ಇಬ್ರು ಸೇರೆ ಮಾಡಿ. ಸಿದ್ದರಾಮಯ್ಯ ಯಾವಾಗ ಇಳಿತಾರೆ, DK ಯಾವಾಗ CM ಆಗ್ತಾರೆ, ತೋಳ್ ತಟ್ಟುಬಿಡಿ, ತಲೆ ಚಚ್ಕೊಂಡ್ಬಿಡಿ. ಯಾರಿಗೇನ್ ಪ್ರಯೋಜನ ಇದರಿಂದ? ರಮಾಕಾಂತ್, ನಾನೊಂದು ನೀವು 2 ವಿಷಯ ಉಲ್ಲೇಖ ಮಾಡಿದಿರ, ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಕೇಳಿದಿರ. ಮೇಕೆದಾಟು ಬಗ್ಗೆ 2018 ಫೀಸಿಬಿಲಿಟಿ ರಿಪೋರ್ಟ್ ಬಂತು, 2019 DPR ಆಯ್ತು, 2027 ಬಜೆಟ್ ಅಲ್ಲಿ ಬಸವರಾಜ ಬೊಮ್ಮಾಯಿ 1,000 ಕೋಟಿ ರಿಸರ್ವ್ ಮಾಡಿ ಇಟ್ಟಿದ್ರು, ನಮ್ ಸರ್ಕಾರ ಹೋಯ್ತು. ಇವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ತಮಿಳ್ನಾಡವರು ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ ಹೋದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಯ್ತು ಅಪ್ಲಿಕೇಶನ್. ಈಗ ಮಾಡ್ಲಿ ಈಗ ಸರ್. ಆಮೇಲೆ ಮಹದಾಯಿ ವಿಷಯದಲ್ಲಿ ಸರ್ ಎನ್ವೈರನ್ಮೆಂಟಲ್ ಅಬ್ಜೆಕ್ಷನ್ ಹಾಕಿದ್ದಾರೆ ಗೋವಾದವರು. ಕೇಳಿ, ಗೋವಾ ಗವರ್ನಮೆಂಟ್ ಎನ್ವೈರನ್ಮೆಂಟ್ ಅಬ್ಜೆಕ್ಷನ್ ಹಾಕಿದೆ, ಅದಕ್ಕೊಂದು ರಿಟ್ ಅಪೀಲ್ ಹೋಗಿಲ್ಲ ಸರ್ ರಾಜ್ಯ ಸರ್ಕಾರ. ಯಾರ್ದು ಪ್ರಾಬ್ಲಮ್? ರಾಜ್ಯ ಸರ್ಕಾರದ ಫೇಲ್ಯೂರ್ ಅದ್ರಲ್ಲಿ. ಕೇಳಿ, ಯಾಕೆ ಹೋಗಿಲ್ಲ ರಿಟ್ ಅಪೀಲ್, ಯಾಕೆ ಹೋಗಿಲ್ಲ ಕೇಳಿ. ಸುಭಾಷ್ ಹುಗಾರ್ ಅವರೇ, ಅಂದ್ರೆ ಏನಾಗುತ್ತೆ, ಕೆಲವು ಸಮಸ್ಯೆಗಳು ಜೀವಂತ ಇರುವುದರಲ್ಲೇ ನಿಜವಾದ ರಾಜಕಾರಣ ಅಡಗಿದ್ಯಾ ಅಂತ. ಜೀವಂತವಾಗೇ ಇರ್ಬೇಕದು. ಮೇಕೆದಾಟು ಬಗ್ಗೆ ಹರಿಬಾರ್ದು, ಮಹದಾಯಿನೂ ಬಗ್ಗೆ ಹರಿಬಾರ್ದು. ಇವ್ರುಗಳಿದ್ದಾಗ್ಲೂ ಅದೇ ಕತೆ, ಅವ್ರುಗಳಿದ್ದಾಗ ಇನ್ನೊಂದು ಕಾರಣ ಬರಬಹುದು, ನೆಕ್ಸ್ಟ್ ಇನ್ನೊಬ್ರು ಅಧಿಕಾರಕ್ಕೆ ಬರ್ತಾರೆ, ಇನ್ನೊಂದು ಕಾರಣ ಸಿಗಬಹುದು ಅವಾಗ ಅಂತ ಅಷ್ಟೇ ನನಗೆ. ರಮಾಕಾಂತ್, ಸತ್ಯ ಹೇಳ್ಬೇಕು ಜನಗಳ ಮುಂದೆ. ರಮಾಕಾಂತ್, ಮೇಕೆದಾಟು, ಮಹದಾಯಿ ಅಥವಾ ಇನ್ನು ಕರ್ನಾಟಕದ ಯಾವುದೇ ಈ ಜಲ, ನೆಲ, ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ದುರಂತ ಕರ್ನಾಟಕದ ಜನರದು ಏನು ಅಂತಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕದ ಹಿತವನ್ನ ಗಮನದೊಳಗಡೆ ಇಟ್ಕೊಂಡು ಕೇಂದ್ರದೊಳಗಡೆ ಏನಾದ್ರೂ ಮಾತಾಡ್ಬೇಕಾದ್ರೆ ಇವರು ಇಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಸೇರಿ
ಒಟ್ಟಾಗಿ ಹೋಗಿ ಅವ್ರ ಜೊತೆಗೆ ಮಾತಾಡುವಂತ ಪದ್ಧತಿ ಬೇರೆ ಕೆಲವು ರಾಜ್ಯಗಳಲ್ಲಿ ಏನಿದೆಯೋ ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಇವ್ರು ಎಲ್ಲದರಲ್ಲೂ ಕೂಡ ರಾಜಕಾರಣವನ್ನ ಮಾಡುವಂತವ್ರೆ. ಈಗೇನಾದ್ರೂ ಕರ್ನಾಟಕಕ್ಕೆ ಆಗುವಂತದಿದ್ರೆ ಹೋಗಿ ಬೇಕಾದ್ರೆ ಮಾಡಬೇಡಿ, ಯಾಕಂದ್ರೆ ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಬರ್ತದೆ ಅಂತ ಹೇಳಲಿಕ್ಕೂ ಕೂಡ ಹಿಂಜರಿಯದಂತ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕದ ಒಳಗಡೆ ಇದಾವೆ. ಕರ್ನಾಟಕದ ಹಿತದ ರಕ್ಷಣೆಗೋಸ್ಕರ ಧ್ವನಿ ಎತ್ತುವಂತ ಒಂದೇ ಒಂದು ಪಕ್ಷ ಇಲ್ಲ. ಯಾಕಂದ್ರೆ ಇವ್ರಿಗೆ ರಾಷ್ಟ್ರೀಯ ಪಕ್ಷಗಳಾದ್ಮೇಲೆ ಬೇರೆ ಬೇರೆ ಪಕ್ಷ ರಾಜ್ಯಗಳಲ್ಲೂ ಇವ್ರಿಗೇನು ಅಧಿಕಾರ ಇರ್ತದಲ್ಲ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದೊಳಗಡೆ, ಗೋವಾದೊಳಗಡೆ, ಕೇಂದ್ರದೊಳಗಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಸಮಯನೂ ಕೂಡ ಇತ್ತು. ಅವಾಗ ಮಹದಾಯಿ ಬಗೆಹರಿಸಬಹುದಾಗಿತ್ತಲ್ಲ, ಅವಾಗ ಇದನ್ನ ಮಾಡಬಹುದಾಗಿತ್ತಲ್ಲ, ಮಾಡ್ಲಿಲ್ಲ. ಈಗ ಇನ್ನೊಂದು DMK ಇದೆ, ಅವರು ಮೇಕೆದಾಟುಗೆ ಏನೋ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. DMK ಇಂಡಿಯಾ ಒಕ್ಕೂಟದ ಪಾರ್ಟಿ, ಅವ್ರನ್ನೇ ಒಪ್ಸಿ ಅಂತೇಳಿ ಏನು ಕಾಂಗ್ರೆಸ್ಗೆ ಬಿಜೆಪಿ ಅವರು ಹೇಳ್ತಾರೆ. ಆದ್ರೆ ತಮ್ಮದೇ ಪಕ್ಷದ ಸರ್ಕಾರವನ್ನ ಒಪ್ಸುವಂತ ಕೆಲಸವನ್ನ ಇವರು ಮಾಡ್ಲಿಲ್ಲ. ಎಲ್ಲ MP ಗಳು ಒಟ್ಟಾಗಿ ಒಂದು ಧ್ವನಿಯೊಳಗಡೆ ಮಾತಾಡ್ಲಿಕ್ಕೆ ಇವ್ರಿಗೆ ಏನ್ ಪ್ರಾಬ್ಲಮ್? ಎಲ್ಲ 28 ಜನ MP ಗಳು, ಅವ್ರು ಯಾವುದೇ ಪಾರ್ಟಿ ಅವ್ರಿರ್ಲಿ, ಅವ್ರಿಗೆ ತಮ್ಮ ಪಾರ್ಟಿಗಿಂತ ಕರ್ನಾಟಕದ ಹಿತ ಮುಖ್ಯ ಆಗ್ಬೇಕು. ಎಲ್ಲರೂ ಒಟ್ಟಿಗೆ ಹೋಗಿ ಒಂದೇ ಧ್ವನಿ ಮಾತಾಡ್ಲಿಕ್ಕೆ ಅವ್ರಿಗೆ ಏನ್ ಪ್ರಾಬ್ಲಮ್? ಎಂದಾದ್ರೂ ಮಾತಾಡಿದಂತ ಉದಾಹರಣೆ ಇದೆಯಾ? ಒಂದು ಫಾರ್ಮಾಲಿಟಿಗೋಸ್ಕರ ದೆಹಲಿ ಒಳಗಡೆ ಸೆಷನ್ ನಡೀತಾ ಇರ್ಬೇಕಾದ್ರೆ ಎಲ್ಲಾ MP ಗಳದ್ದು ಸಭೆಯನ್ನ ಕರ್ನಾಟಕದ ಮುಖ್ಯಮಂತ್ರಿಗಳು ಹೋಗಿ ಮಾಡ್ತಾರೆ. ಅದು ಜಸ್ಟ್ ಫಾರ್ಮಾಲಿಟಿ. ಅದು ಕಾಂಗ್ರೆಸ್ ಗವರ್ಮೆಂಟ್ ಹೋಗಿ ಇಲ್ಲಿ ನಮ್ಮ ಕರ್ನಾಟಕದೊಳಗಿದ್ದಾಗ ಇವರು ಹೋಗಿ ಮಾಡ್ತಾರೆ, ಹಿಂದೆ ಬಿಜೆಪಿ ಇದ್ದಾಗ ಅವರು ಹೋಗಿ ಮಾಡ್ತಿದ್ರು. ಒಂದು ಫಾರ್ಮಾಲಿಟಿಗೋಸ್ಕರ ಎಲ್ಲರನ್ನೂ ಕರೆದು ಒಂದು ಫೋಟೋ ಆಪ್ಷನ್ ಫೋಟೋ ತೆಗಿಸ್ತಾರೆ. ಫೋಟೋ ತೆಗೆಸ್ಕೊಂಡು ಅದನ್ನು ಜನಗಳಿಗೆ ತೋರಿಸೋದನ್ನ ಬಿಟ್ರೆ ಒಟ್ಟಾಗಿ ಇವರು ಸೇರಿ ಹೋರಾಟ ಮಾಡಿದಂತ, ಕರ್ನಾಟಕದ ಹಿತ ಕಾಪಾಡಿದಂತ ಉದಾಹರಣೆ ಇಲ್ಲ. ಇದು ಕರ್ನಾಟಕದ ಜನರ ಬಹಳ ದೊಡ್ಡ ದುರಂತ. ಇದೀಗ ನಾನು ಜಗದೀಶ್ ಅವರು ನಿಮ್ಗೆ ಕೇಳೋದಾದ್ರೆ ಹೇಗೆ ಬಗೆಹರಿಸೋದು, ಹೇಗೆ ಇದರಲ್ಲೇ ನಾವು ಕಾಲ ಕಳೀತಾ ಇದ್ದೀವ? ಒಂದು ಆರಂಭದಲ್ಲಿ ಗ್ಯಾರಂಟಿ ಯೋಜನೆಗಳು ತಂದಾಗ ಅದ್ರ ಬಗ್ಗೆ ಅಪಸ್ವರಗಳು, ಗ್ಯಾರಂಟಿ ಯೋಜನೆ ಕೂಡ ಏನು ಹೊರತಾಗಿರಲಿಲ್ಲ. ಆಮೇಲೆ ಅದು ದೇಶವ್ಯಾಪಿ ಬೇರೆ ಪಕ್ಷಗಳು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಶುರುವಾದವು. ಈಗ ಹುಟ್ಕೊಂಡಿರ್ತಕ್ಕಂಥ ಪ್ರಶ್ನೆ, ಮುಖ್ಯಮಂತ್ರಿ ಮುಂದುವರಿಯಲ್ವಾ ಅಂತ ಹೇಳಿ ಇದೊಂದು ಪ್ರಶ್ನೆ ಈಗ ಒಂಥರ ಉಳ್ಕೊಂಡ್ಬಿಟ್ಟಿದೆ. ನಿಜವಾಗ್ಲೂ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದೆಯಾ ನಮ್ಮ ರಾಜ್ಯ? ಕೆಲಸಗಳೇನು ಆಗ್ತಾನೇ ಇಲ್ವಾ? ಎಲ್ಲೂ ಏನು ಕೆಲಸಗಳೇ ನಡೀತಾ ಇಲ್ವಾ? ಈ ಗುಂಡಿ ಮುಚ್ಚೋ ವಿಚಾರ ಬಂತು, ಅಭಿವೃದ್ಧಿ ಕೆಲಸಗಳು ಬಂತು. ಅಂದರೆ ಯಾವಾಗಲೂ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಕೆಲಸಗಳು ಅಂತ ಬಂದಾಗ ಆ್ಯಸ್ ಇಫ್ ಏನ್ರಿ ರೋಡ್ ಇಲ್ವಾ, ನದಿ ಇಲ್ವಾ, ನೀರಿಲ್ವಾ, ಮಳೆ ಇಲ್ವಾ, ಬಸ್ ಸ್ಟಾಪ್ ಇಲ್ವಾ, ಆಟೋ ಓಡ್ತಾ ಇಲ್ವಾ, ಇಲ್ಲ ಬಸ್ಗಳು ಓಡಾಡ್ತಾ ಇಲ್ವಾ, ಸ್ಕೂಲ್ಗಳು ಓಪನ್ ಆಗ್ತಿಲ್ವಾ, ಪೊಲೀಸ್ ಠಾಣೆ ಕ್ಲೋಸ್ ಆಗಿಬಿಟ್ಟಿದೆಯಾ? ಏನು ಕತೆ? ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಅಕೌಂಟಿಗೆ ದುಡ್ಡು ಹಾಕ್ತೀವಿ, ಅನ್ನ ಕೊಡ್ತೀವಿ, ಈ ಕಡೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಹೇಳ್ತೀವಿ, ನಿರುದ್ಯೋಗಿಗಳು ಭತ್ಯೆ ಹಾಕ್ತೀವಿ, ಇನ್ನೇನ್ರಿ ಮಾಡ್ಬೇಕು ನಾವು ಅಂತ ಒಂದು ಪ್ರಶ್ನೆ ಇದೆ ಅಲ್ವಾ ಇಲ್ಲಿ? ಸರ್, ಈಗ ನೀವು ಕೇಳಿದ್ರಿ ಇದೆಲ್ಲ ಪ್ರಶ್ನೆ ಚರ್ಚೆ ಮಾಡ್ಬೇಕಾ ಮಾಡಬಾರ್ದಂತ. ಮೊದ್ಲಿಗೆ ತಗೊಂತು ಅಂತಂದ್ರೆ ಮುಖ್ಯಮಂತ್ರಿ ವಿಚಾರ ಅಂತೂ ಖಂಡಿತವಾಗ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡುವಂತ ವಿಚಾರನೇ ಅಲ್ಲ. ಓಕೆ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ನೀವು ಹೇಳ್ದಂಗೆ ಸಾಕಷ್ಟು ವಿಚಾರಗಳಿದೆ ಚರ್ಚೆ ಮಾಡೋದಕ್ಕೆ. ಈಗ ನೀವು ಹೇಳಿದ್ರಿ ಗುಂಡಿ ವಿಚಾರ ಅಂತ, ಇದನ್ನ ಯಾರೋ ಪ್ರಶ್ನೆ ಮಾಡಿದಾಗ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ಮನೆ ಮುಂದೆ ರಸ್ತೆ ಗುಂಡಿ ಇದೆಯಲ್ರಿ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಿದ್ದೀರಾ ಅಂದ್ರೆ ಇವ್ರೇನ್ ಗೊತ್ತಾ, ವಿಷಯನ್ ಪಲ್ಲಾಟ ಮಾಡ್ತಿದ್ದಾರೆ. ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಕೇಳಿದ್ರೆ ಬಿಜೆಪಿ ಅವ್ರ ಬಗ್ಗೆ ದೂರ ಹೇಳೋದು, ಬಿಜೆಪಿ ಅವ್ರು ಕೇಳಿದ್ರೆ ಕಾಂಗ್ರೆಸ್ ಬಗ್ಗೆ ದೂರ ಹೇಳೋದು. ಇಷ್ಟು ಬಿಟ್ರೆ ಸಮಸ್ಯೆನ ತಗೊಂಡು ತೀವ್ರವಾಗಿ ಪ್ರತಿಭಟನೆ ಮಾಡಿರುವಂತ ಒಂದು ಉದಾಹರಣೆ ತೋರಿಸಿ ನೀವು ನೋಡೋಣ. ಇವತ್ತು ನೀವು ಹೇಳಿದ್ರಿ ರಸ್ತೆ ಗುಂಡಿಗಳಿದೆ ಅಂತ, ವಿರೋಧ ಪಕ್ಷವಾಗಿ ಬಿಜೆಪಿ ಅವರು ಎಲ್ಲಿ ರಸ್ತೆಗಳಿದ್ದಾರೆ? ನೀವು ಹೇಳಿದ್ರೆ ಮುಚ್ಚಿಸ್ಬಿಟ್ರಿ ಅಂತ. ಸಂಪೂರ್ಣವಾಗಿ ಮುಚ್ಚಿದ್ಯಾ? ಹೈಕೋರ್ಟ್ ಪದೇ ಪದೇ ಚೀಮಾರಿ ಆಗ್ತಿದೆ, ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಹಾಗಾದ್ರೆ ವಿರೋಧ ಪಕ್ಷದವ್ರು ಏನ್ ಮಾಡ್ತಿದಾರೆ? ಹಾಗಾದ್ರೆ ಈಗ ನೀವು ಸಿದ್ದರಾಮಯ್ಯನವರು ಇರ್ತಾರಾ ಇಲ್ವಾ ಅನ್ನೋಷ್ಟು ಕಾಳಜಿ ರಸ್ತೆಗಳ ಬಗ್ಗೆ ತೋರಿಸಿ ಸ್ವಾಮಿ ತಾವು, ಜನಗಳ ಬಗ್ಗೆ ತೋರಿಸಿ. ವಿರೋಧ ಪಕ್ಷವಾಗಿ ರಸ್ತೆಗಳಿರಿ ತಾವು. ಈಗ ಹೇಳ್ಬೇಕು ಅಂದ್ರೆ ನಿಜವಾದ ವಿರೋಧ ಪಕ್ಷದ ಕೆಲಸ ಮಾಡ್ತಿರೋದು ಯಾರು ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಜನಪ್ರತಿನಿಧಿ ನಾವು ಆಮ್ ಆದ್ಮಿ ಪಾರ್ಟಿ ಅವ್ರು ಮಾಡ್ತಿದ್ದೀರಿ. ಇವತ್ತು ಇವ್ರ ಸರ್ಕಾರ ಇಷ್ಟೆಲ್ಲ ಮಾತಾಡ್ತಾರೆ ಕಾಂಗ್ರೆಸ್ ಅವರು. ನರೇಗಾ ಯೋಜನೆಯಿಂದ ಗಾಂಧಿ ಹೆಸರು ಕೈ ಬಿಟ್ಟಿದ್ದಾರೆ. ಯಾವ ರಸ್ತೆ ಗುಂಡಿಲಿ ರಸ್ತೆ ಪೂಜೆ ಮಾಡಿಬಿಟ್ಟು ನಾವು ಇದನ್ನ ಬೊಮ್ಮಾಯಿ ಅವರು ಏನ್ 18,000 ಕೋಟಿ ಖರ್ಚು ಮಾಡಿದ್ವಿ ಅಂತಾರ, ಆ ಸಮಯದಿಂದ ನಾವು ರಸ್ತೆ ಮುಚ್ಚೋ ಕಾರ್ಯಕ್ರಮದಲ್ಲಿ ನಾವು ಸಕ್ರಿಯವಾಗಿ. ಬೊಮ್ಮಾಯಿ ಅವರು 18,000 ಕೋಟಿ ಕೊಟ್ಟು ರಸ್ತೆ ಗುಂಡಿ ಮುಚ್ಚಿದ್ರ? ಆಗಿಲ್ವಲ್ಲ, ಲೆಕ್ಕ ತೋರಿಸಿದ್ದಾರೆ. ಮುಚ್ಚಿದ್ರ ಅವರು? ಮುಚ್ಚಿಲ್ವಲ್ಲ, ಅದನ್ನೇ ಹೇಳ್ತಾ ಇರೋದು. ಇದು ಯಥಾಸ್ಥಿತಿ ಅಂತ ನೀವು ಹೇಳಿದ್ರಲ್ಲ, 2.5 ವರ್ಷದಿಂದ ಯಥಾಸ್ಥಿತಿನ ಅಂತ. ಇದು 2.5 ವರ್ಷದಿಂದ ಅಲ್ಲ, ಅದಕ್ಕೂ ಮುಂಚೆ ಹಿಂದೆ ಹೋಗ್ತಾ ಇತ್ತು ಅಂತಂದ್ರೆ ಸುಮಾರು ಒಂದು 8-10 ವರ್ಷದಿಂದ ನಾನು ಕರ್ನಾಟಕದಲ್ಲಿ ಒಂದು ರಸ್ತೆ ಗುಂಡಿ ವಿಚಾರ ಇರ್ಬೋದು, ಇಲ್ಲ ನೀವು ಹೇಳ್ದಂಗೆ ನದಿಗಳ ವಿಚಾರ ಇರ್ಬೋದು, ಈ ತರ ಪ್ರಮುಖ ವಿಚಾರಗಳು ಯಥಾಸ್ಥಿತಿಯಲ್ಲಿ ಇದಾವೆ. ಆಮೇಲೆ ನೀವ್ ಹೇಳಿದ್ರಿ ಇದು ಯಾಕೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡ್ಬೋದು ಅಂತ. ಬಿಜೆಪಿ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಏನ್ ಹೇಳಿ, ಈ ಸಲ 19, ಅದಕ್ಕೆ ಮುಂಚೆ 26 ಜನ MP
ಏನ್ ಮಾಡಿದ್ದಾರೆ? Okay. ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅವರು ಝೀರೋ. ಫೈನ್ ನನಗೆ ಅಶ್ವಥ್ ನಾರಾಯಣ ಅವರೇ, ಈಗ ಆಮ್ ಆದ್ಮಿ ವಕ್ತಾರ ಹೇಳ್ತಿರೋದು 18,000 ಕೋಟಿ ಕೊಟ್ಬಿಟ್ಟು ರಸ್ತೆ ಗುಂಡಿ ನಾವು ಮುಚ್ಚಿದ್ದೆ ಅಂತ ಬೊಮ್ಮಾಯಿ ಅವ್ರು ಹೇಳ್ಬಿಟ್ಟು ಹೋದ್ರು. ಸರಿಯಾಗಿ ಅವ್ರು ಕೆಲಸನೇ ಮಾಡಲಿಲ್ಲ. ಅವರು ದುಡ್ಡು ಹೆಸರನ್ನು ಹೇಳಿ ಸರಿ ಕೆಲಸನೂ ಮಾಡದೆ ಹೊರಟುಬಿಟ್ರು. ಇವರು ರಸ್ತೆ ಗುಂಡಿ ಮುಚ್ತಾ ಇಲ್ಲ ಅಂತಾರೆ. ಯಾರ ಮಾತು ನಿಜ ಇದರಲ್ಲಿ? 18 ಆತರ ಕೆಲಸ ಮಾಡಿದ್ಕೆ ಬೆಂಗಳೂರಲ್ಲಿ 18 ಜನ ಗೆದ್ದಿರೋದು ಸರ್. ಬೆಂಗಳೂರಲ್ಲಿ MP ಅದಕ್ಕೆ ಜನ ನಾವು ಮಾಡಿರೋ ಕೆಲಸ ನೋಡಿ ಓಟ್ ಕೊಟ್ಟಿರೋದು ಬೆಂಗಳೂರು ಒಳಗಡೆ. ಸರ್, ಜನ ಗೆದ್ದಿದ್ದಲ್ಲ, ರಸ್ತೆ ಗುಂಡಿ ಬಗ್ಗೆ ಹೇಳಿ. ಓಕೆ, ಸಮಸ್ಯೆ ಬಗೆಹರ್ದಿಲ್ಲ ಇನ್ನು. ಬರೀ ಕತೆ ಹೇಳ್ಕೊಂಡು ಹೋಗೋದಿಲ್ಲ ಸರ್. ಆಮ್ ಆದ್ಮಿ ಇರ್ತಾರೆ, ಪರ್ಕ್ಯಾ ಪಾರ್ಟಿ ಇರ್ತಾರೆ. ನಾವು ಕೆಲಸ ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಪಾರ್ಟಿಗಳು. ಶಾಸಕರು ಎಷ್ಟು ಚೆನ್ನಾಗಿದ್ರು ಅಶ್ವಥ್ ನಾರಾಯಣ ಅವರೇ? ಶಾಸಕರ ಕತೆ ಹೇಳಿ. ನೀವು MP ಹೋಗ್ಬಿಟ್ರಿ ಸ್ಟ್ರೈಟ್ ಅವೇ. ಬೊಮ್ಮಾಯಿ ಅವ್ರಿಗೂ MP ಸಂಬಂಧ ಇಲ್ಲ. ಶಾಸಕರ ಕತೆ ಹೇಳ್ಬೇಕಲ್ಲ ನೀವು. ಶಾಸಕರೇ, ಬೆಂಗಳೂರಲ್ಲಿ ನಾವು ಆತರ ಕೆಲಸ ಮಾಡಿರೋದಕ್ಕೆ ನಮ್ಗೆ 18 ಜನ ಓಟ್ ಹಾಕಿರೋದು. ಸರಿ ಹಾಗಾದ್ಮೇಲೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ. ಅವರೆಲ್ಲ ಗುಂಡಿ ಮುಚ್ಚಿದ್ಮೇಲೆ ಗುಂಡಿ ಬೀಳಬಾರ್ದಾಗಿತ್ತಲ್ಲ? ಒಳ್ಳೆ ಗುಣಮಟ್ಟದ ಕಾಮಗಾರಿ ಮಾಡಿದ್ರೆ ಗುಂಡಿ ಹಾಕಿವೆ. ಈಗ ಸರ್ಕಾರ ಮಾಡ್ಬೇಕು. ಈ ಸರ್ಕಾರ ಎಮ್ಮೆ ಚರ್ಮದ ಸರ್ಕಾರ. ಏನ್ ಹೇಳಿದ್ರು ಅರ್ಥ. ಈ ಗುಂಡಿ ಮುಚ್ಚುವಿಕೆ ಡ್ಯೂರೇಷನ್ ಎಷ್ಟು ದಿನಕ್ಕಿತ್ತು? ಈ ಗುಂಡಿ ಮುಚ್ಚಿದ್ರೆ ನೆಕ್ಸ್ಟ್ ಮಳೆ ಆಮೇಲೆ ಮತ್ತೆ ಗುಂಡಿ ಆಗುತ್ತೆ ಅಂತನಾ? ಇಲ್ಲ ರಸ್ತೆ ಯಾಕೆ ಮಾಡ್ಲಿಲ್ಲ? ಅವರು ಬರೀ ಗುಂಡಿ ಮುಚ್ಕೊಂಡು ಕೂತಿದ್ರೆ ಏನ್ ಕಥೆ ಇದು ಅಂತ. ಒಬ್ಬ ಅನಾನುಭವಿ DK ಶಿವಕುಮಾರ್ಗೂ ಬೆಂಗಳೂರಿಗೆ ಯಾವುದೇ ರೀತಿ ಒಂದು ಅನುಭವದ ಕೊರತೆ. ರಾಮಲಿಂಗಾರೆಡ್ಡಿ ಅಂತವ್ರು ಇದ್ರು, ಬಾಕಿ ಇವರು ಜಾರ್ಜ್ ಅವ್ರು ಇದ್ರು. DK ಶಿವಕುಮಾರ್ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಲಾಬಿ ಮಾಡ್ಕೊಂಡು ಕೂತಿದ್ದಾರೆ ಹೊರತು ಬೆಂಗಳೂರು ಮೊನ್ನೆ ಯಾರೋ ಒಬ್ರು ಅಪಾರ್ಟ್ಮೆಂಟ್ ವಿಷಯದಲ್ಲಿ ಕೇಳಿದ್ರು ಧಮಕಿ ಹಾಕ್ತಾರಲ್ಲ ಸರ್. ಉಪಮುಖ್ಯಮಂತ್ರಿ ಧಮಕಿ ಹಾಕೋ ರೀತಿ ನೀತಿನ ಇದು? ಸರ್, ವಿಷಯ ಅದಲ್ಲ, ಗುಂಡಿ ಬಗ್ಗೆ ಮಾತಾಡ್ತಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ ಸರ್ ಅವರು. 8 ಸಲ ಅಂತ ಕೇಳ್ತಾರೆ. ನನ್ನ ತಿಳ್ಕೊಂಡಿದ್ರೆ ಅಂತ ನಾನು ಯಾರಿಗೂ ಕೇರ್ ಮಾಡಲ್ಲ. ಒಳ್ಳೆ ಲೈಕ್ ರೌಡಿಸಮ್. ಏನ್ ಮಾಡ್ತೀರಾ ಈ ಸರ್ಕಾರದಲ್ಲಿ? ಡೆವಲಪ್ಮೆಂಟ್ಸ್ ಬಗ್ಗೆ ಏನೂ ಇಲ್ಲ. ಸರ್ಕಾರ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕು, ಸರ್ಕಾರ ಮಾಡ್ತಾ ಇಲ್ಲ. ನಾವು ಎಷ್ಟು ಹೋರಾಟ ಮಾಡೋದು, ಬೀದಿಗಿಳಿದು ಹೋರಾಟ ಮಾಡೋದು, ಸರ್ಕಾರಕ್ಕೆ ಎಚ್ಚೆತ್ಕೊಳ್ತಾ ಇಲ್ಲ. ಅಶ್ವಥ್ ಒಂದು ಪ್ರಶ್ನೆ ನೇರವಾಗಿ ಕೇಳಿಬಿಡ್ತೀನಿ. ಗ್ಯಾರಂಟಿ ಯೋಜನೆಗಳು ಯಾವ ಪಕ್ಷ ಆದರೂ ಮಾಡ್ತಾ ಇರಲಿ, ಪಕ್ಷಗಳನ್ನ ಅಥವಾ ಸರ್ಕಾರವನ್ನ ಒಂದು ಕಂಫರ್ಟ್ ಝೋನ್ಗೆ ನೂಕ್ತಾ ಇದೆಯಾ? ಯಾವ ಪಾರ್ಟಿದಾದ್ರೂ ಸರ್ಕಾರ ಎಲ್ಲಾದ್ರೂ ಇರಲಿ, ನಾನು ಗ್ಯಾರಂಟಿ ಯೋಜನೆ ಕೊಡ್ತಾ ಇರೋದು ನನಗೆ ಗೊತ್ತು, ಗ್ಯಾರಂಟಿ ಯೋಜನೆಯಿಂದ ಎಲೆಕ್ಷನ್ ಗೆಲ್ಲೋದು ನನಗೆ ಗೊತ್ತು, ಉಳಿದಂತ ಸಂಗತಿಗಳು ಚುನಾವಣೆ ಬಂದ್ಗಾರ ನೋಡ್ಕೊಳ್ಳೋಣ, ಆ ಒಂದು ಕಂಫರ್ಟ್ ಝೋನ್ಗೆ ರಾಜಕೀಯ ಪಕ್ಷಗಳು ಹೋಗ್ತಾ ಇದೆಯಾ? ಗ್ಯಾರಂಟಿ ಯೋಜನೆ ಸಾಕು ನಾನು ಎಲೆಕ್ಷನ್ ಗೆಲ್ಲಕ್ಕೆ ಅಂತ? ಇಲ್ಲ ನೋಡಿ ರಮಾಕಾಂತ್, ನೀವು ಗ್ಯಾರಂಟಿ ಕೊಡುವಂತದ್ದು, ಉಚಿತವಾಗಿ ಕೊಡ್ತಕ್ಕಂಥ ಫ್ರೀ ಬೀಸ್ ಕೊಡುವಂತದ್ದು ಒಂದೇನಂತ ಕೇಳಿದ್ರೆ, ಈಗ ಕಿಸಾನ್ ಸಮ್ಮಾನ್ ಯೋಜನೆ 2018 ಡಿಸೆಂಬರ್ ನಲ್ಲಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ರು. ಗ್ಯಾರಂಟಿ ಅಂತ ಹೇಳಿ ಬಿಡುಗಡೆ ಮಾಡೋರು ಅದನ್ನ. ನೀಡ್ ಬೇಸ್ ಅವಶ್ಯಕತೆ ಇವತ್ತು ರೈತರಿಗೆ ಎಷ್ಟು ಅನುಕೂಲತೆ ಆಗುತ್ತೆ ಅನ್ನತಕ್ಕಂಥದ್ದು 6,000 ಇವ್ರು ಕೊಡುವಂತ ದುಡ್ಡು ಸರ್. ಆತರ ನೋಡ್ಬೇಕು ಸರ್. ಏನಿದು ಅರ್ಥ ಅಲ್ಲ? ಈಗ ಅಶ್ವಥ್ ನಾರಾಯಣ ಅವರೇ, ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರೆ ಫ್ರೀ ಬೀಸ್ ಅಂತೀರಾ, ಕಿಸಾನ್ ಸಮ್ಮಾನ್ಗಾದ್ರೆ ಕಿಸಾನ್ ಸಮ್ಮಾನ್ ಅಂತ ಕರಿತೀರಾ, ಅದು ಫ್ರೀ ಬಿ ಅಲ್ವಾ ನಿಮ್ ಪ್ರಕಾರ? ಇವ್ರು ಕೊಟ್ರೆ ಫ್ರೀ ಬಿ, ನೀವು ಕೊಟ್ಟುಬಿಟ್ರೆ ಫ್ರೀ ಬಿ ಎಲ್ಲ ನೀವು ರೈತರಿಗೆ ಕೊಡ್ತಾ ಇದ್ದೀರಿ ಅಂತನಾ? ಸರ್ ಒಂದ್ ನಿಮಿಷ, ಫಸ್ಟ್ ಡಿವಿಷನ್ ಕ್ಲರ್ಕ್, IAS ಆಫೀಸರ್ ಲೇಡೀಸ್ ಅವ್ರಿಗೂ ಫ್ರೀನಾ ಸರ್? ಏನರ್ಥ? ಇನ್ಕಮ್ ಟ್ಯಾಕ್ಸ್ ಪೇಯರ್ ಬಸ್ ಅಲ್ಲಿ ಫ್ರೀ ಓಡಾಡೋದು, ಇಸ್ ಇಟ್ ಕರೆಕ್ಟ್? ಸರಿ, ನಿಮ್ ಚುನಾವಣೆ ಪ್ರಚಾರಗಳಲ್ಲಿ ನೀವು ಭಾಷಣ ಮಾಡಿದ್ರಲ್ಲ, ಬೇರೆ ಬೇರೆ ರಾಜ್ಯಗಳು ಕೊಟ್ಟಿದ್ದೀರಲ್ಲ, IAS ಗಳಿಗಿಲ್ಲ, ಕ್ಲರ್ಕ್ ಗಳಿಗಿಲ್ಲ, KS ಗಳಿಗಿಲ್ಲ, ಅಥವಾ ಆಯಾ ರಾಜ್ಯದ ತಹಶೀಲ್ದಾರ್ಗಳಿಗಿಲ್ಲ, ನೀವು ಅನೌನ್ಸ್ ಮಾಡಿದ್ದೀರಾ? ಸರ್ ನೋಡಿ, ನಾವು ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ್ದನ್ನ ಒಪ್ಕೊಂಡಿದ್ವಿ, ಯಾವ್ದನ್ನ ಕಾಮೆಂಟ್ಸ್ ಮಾಡ್ಬೇಕು ಮಾಡ್ತಾ ಇದೀವಿ. ಇವತ್ತು ಅಂತ ಕೊಟ್ಟಿದ್ದಾರೆ KSRTC ನಲ್ಲಿ. ಇನ್ನ ಇವತ್ತು ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ನು 6,000 ಕೋಟಿ ಬ್ಯಾಲೆನ್ಸ್ ಇದೆ, ನಾವು ಕೊಡ್ಬೇಕಾಗಿದೆ, KSRTC ಕೊಡ್ಬೇಕಾಗಿದೆ ಅಂತ ಹೇಳ್ತೇವೆ ಸರ್ಕಾರ. ಯಾಕೆ ಮಾಡ್ಕೋಬೇಕು? ಇವತ್ತು ಫೆಬ್ರವರಿ ಮಾರ್ಚ್ ತಿಂಗಳದು ಇದು ಗೃಹಲಕ್ಷ್ಮಿ ಯೋಜನೆ 2 ತಿಂಗಳದು ಪಾಪ ಅವ್ರಿಗೆ ಪೇಮೆಂಟ್ ಎಗ್ರಿಸ್ಬಿಟ್ರಲ್ಲ ಮಹಿಳೆಯರಿಗೆ. ಈ ತರ ಮಾಡೋದು ಸರ್. ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ 4 ತಿಂಗಳಿಗೊಂದ್ಸಲ ಹೆಂಗೆ ನಾವು 2,200 ರೂಪಾಯಿ ಬಿಡುಗಡೆ ಆಗುತ್ತೆ ರೈತರಿಗೆ? ಒಂದೇ ಒಂದು ಚೂರು ವ್ಯತ್ಯಾಸ ಇದೆ. ಹೆಂಗ್ ಬಿಡುಗಡೆ ಆಗುತ್ತೆ? ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಸಿಸ್ಟಮ್ ಆ ರೀತಿ ಇರ್ಬೇಕು ಸರ್. ಏನ್ ಸಿದ್ದರಾಮಯ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಇದೆಯಾ ಸರ್ಕಾರದಲ್ಲಿ, ರಾಜ್ಯದಲ್ಲಿ ಏನ್ ನಡೀತಿದೆ ಸರ್ಕಾರದಲ್ಲಿ? ಉಚಿತವಾಗಿ 4 ಕೊಟ್ಬಿಟ್ಟಿದೀನಿ, 4 ಗ್ಯಾರಂಟಿ ಕೊಡಿ ಸ್ವಾಮಿ. ಈ ಹ್ಯಾವ್ ಟು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಿ ಅದನ್ನ. ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ 2 ತಿಂಗಳದ್ದು ಎಗರಿಸ್ಬಿಟ್ಟಿರೋರು ಹೈದರಾಲಿ ತರ. ಸರ್ಕಾರ ಮಾಡೋ ರೀತಿ ನೀತಿನ ಇದು? ಸುಭಾಷ್ ಹುಗಾರ್ ಅವರೇ, ಏನ್ ಬರುತ್ತೆ ಅಂದ್ರೆ ಗ್ಯಾರಂಟಿ ಯೋಜನೆ, ಅದರ ಇಂಪ್ಲಿಮೆಂಟೇಷನ್, ಗ್ಯಾರಂಟಿ ಕೊಡ್ತಿರುವ ಕಾರಣದಿಂದಾಗಿ ಕಂಫರ್ಟ್ ಝೋನ್ಗಳಿಗೆ ಕೆಲವು ಪಕ್ಷಗಳು ಹೋಗಿರ್ತಕ್ಕಂಥ ವಿಚಾರ ಅಂದ್ರೆ ಚುನಾವಣೆ ಗೆಲ್ಲುವುದಕ್ಕೆ ಏನ್ ಮಾಡಬೇಕು ಅದು ನನಗೆ ಚೆನ್ನಾಗಿ ಕರಗತ ಆಗ್ಬಿಟ್ಟಿದೆ ಅಂತ ಹೇಳಿ ಯಾವುದೇ ಪಾರ್ಟಿ ಯಾವುದೇ ರಾಜ್ಯದಲ್ಲಿ ಕೊಟ್ಟಿದ್ರು ಇದೇ ಮಾತೆ. ಇದು ಒಂದು ಭಾಗ ಇದೆ.
ಇವರು ಮಹಿಳೆಯರಿಗೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆನ ಸ್ಕಿಪ್ ಮಾಡಿದ್ದಾರೆ 2 ತಿಂಗಳ ಅವಧಿಗೆ. ಈ ಥರ ಮಾಡಬಹುದು ಅಂತ ಒಂದು ಪ್ರಶ್ನೆನ ಅಶ್ವತ್ಥನಾರಾಯಣ ರೈಸ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್, ಇಫ್ ಐ ಆಮ್ ನಾಟ್ ರಾಂಗ್, ನೀವು ಚೆಕ್ ಮಾಡಿದ್ರು ಹೀಗೆ ಇರಬೇಕು, ಈ ಗ್ಯಾಸ್ ಸಬ್ಸಿಡಿ ಕೊಡ್ತೀವಿ ಅಂತ ಗ್ಯಾಸ್ ಸಿಲಿಂಡರ್ದು ಹೇಳ್ತಾ ಇದ್ರು. ನಾವು ಅದು ಮಾಡ್ತೀವಿ, ಉಜ್ವಲ ಯೋಜನೆ ಮಾಡ್ತೀವಿ, ಬಡವರು ಸಿಲಿಂಡರ್ ಉಚಿತ ಕೊಟ್ಬಿಡ್ತೀವಿ, ಗಿವ್ ಅಪ್ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳಿ ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿದ ಸುಮಾರು 2 ವರ್ಷಗಳ ನಂತರ ರಾಜ್ಯಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಚಿವರು ಹೌದು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ಅದನ್ನ ಅಂತ ಹೇಳಿ ಒಪ್ಕೊಂಡ್ರು. ಅಲ್ಲಿ ಏನು ಮಾಡ್ತಾ ಇದ್ರು, ಕೆಲವರಿಗೆ ಕೊಟ್ಟಂಗೆ ಮಾಡೋದು, ಕೆಲವರು ನಿಲ್ಲಿಸ್ದಂಗೆ ಮಾಡೋದು. ಅರ್ಧ ಜನ ಬರ್ತಾ ಇದೆ ಅಂತ ಮಾತಾಡಬೇಕು, ಇಲ್ಲ ನನಗೆ ಬಂದಿಲ್ಲ ಅಂತ ಮಾತಾಡಬೇಕು. ಈ ಕನ್ಫ್ಯೂಷನ್ 2 ವರ್ಷ ಇಟ್ಬಿಟ್ಟು ಟೋಟಲ್ ಆಗಿ ಆಮೇಲೆ ಒಪ್ಕೊಂಡ್ರು, ನಿಲ್ಲಿಸ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿ. ಯಾರನ್ನು ನಂಬೋಣ ನಾವು ಹಾಗಾದ್ರೆ ಇದರಲ್ಲಿ? ಇಲ್ಲ ಇದ್ರಲ್ಲಿ ಒಂದು ನಿಮಿಷ ಹೋಗಾರು ಕೇಳ್ಬಿಡ್ತೀನಿ. ಅಶ್ವತ್ಥಾನಂದಜಿ ಮಾತಾಡ್ತೀನಿ, ನಾನು ನಿಮ್ಮನ್ನ ಮಾತಾಡ್ತೀನಿ. ರಮಾಕಾಂತ್, ಈ ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸರ್ಕಾರ ತರುವಂತ ಬೇರೆ ಬೇರೆ ಸ್ಕೀಮ್ಗಳಿರ್ಬೋದು, ಈಗ ನೀವು ಉಜ್ವಲ ಯೋಜನೆ ಉದಾಹರಣೆಯನ್ನ ಕೊಟ್ರಿ, ಅದೇ ರೀತಿ ಬೇರೆ ಉದಾಹರಣೆಗಳನ್ನು ಕೊಡಬಹುದು. ಅದ್ರ ಅರ್ಥ ಏನು ಅಂತಂದ್ರೆ, ಆ ರೀತಿಯ ಉದಾಹರಣೆಯನ್ನ ಕೊಡೋದ್ರ ಮೂಲಕ ಅಥವಾ ಕೊಟ್ವಿ ಅನ್ನೋ ಕಾರಣಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಒಳಗಡೆ 2,000 ರೂಪಾಯಿನ 2 ತಿಂಗಳು ಕೊಡದೆ ಎಗರಿಸೋದಿರ್ಬೋದು, ಅಥವಾ ಪ್ರತಿ ತಿಂಗಳು ಸಮರ್ಥನೀಯವಲ್ಲ ಅದು. ಈ ವಿಚಾರವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರದ ಕಡೆಯಿಂದ ಆದಂತ ಲೋಪ. ಸರಿಯಾದ ಸಮಯಕ್ಕೆ ಅವರು ಕೊಡ್ಬೇಕಾಗಿತ್ತು, ಸರಿಯಾದ ಸಮಯಕ್ಕೆ ಕೊಟ್ಟಿಲ್ಲ, ಅವರು ಬಹಳ ವಿಳಂಬವಾಗಿ ಕೊಡ್ತಾ ಇದ್ದಾರೆ. ಒಂದೇನು ಅಂತಂದ್ರೆ, ಆ ಯೋಜನೆ ಒಂದು ಸರಿನೋ ತಪ್ಪು ಅನ್ನೋದು ಒಂದು. ಎರಡದ್ದು, ಆ ಯೋಜನೆಯನ್ನ ಅನುಷ್ಠಾನ ಮಾಡೋದ್ರೊಳಗಡೆ ಆಗ್ತಾ ಇರುವಂತ ಲೋಪದೋಷಗಳು. ಅನುಷ್ಠಾನ ಮಾಡೋದ್ರೊಳಗೆ ಖಂಡಿತವಾಗಿಯೂ ಕೂಡ ಲೋಪದೋಷ ಆಗ್ತಾ ಇದೆ. ಆದ್ರೆ ಆ ಯೋಜನೆನೇ ತಪ್ಪು ಅಂತೇಳಿ ಬಿಜೆಪಿ ಅವರು ಹೇಳಿಕ್ಕಾಗಲ್ಲ. ಅದು ರಾಜಕೀಯ ಕಾರಣಕ್ಕೋಸ್ಕರ ಅವರು ಹೇಳ್ಬೋದು. ಯಾಕಂತಂದ್ರೆ ಬೇರೆ ಕಡೆಗಳಲ್ಲೂ ಅವರು ಇದನ್ನೇ ಮಾಡ್ತಾರೆ. ಇದು ರಾಜಕೀಯ ಪಕ್ಷಗಳು, ನಾನು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಇವ್ರದೆಲ್ಲರದು ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾವು ಮಾಡಿದ್ರೆ ಚಮತ್ಕಾರ, ಇನ್ನೊಬ್ರು ಮಾಡಿದ್ರೆ ಬಲಾತ್ಕಾರ ಅನ್ನೋಂಗ್ ಆಗ್ಬಿಟ್ಟಿದೆ. ಅವರು ಮಾಡಿರೋ ಕೆಲಸಗಳು ಅವ್ರು ಮಾಡಿದ್ರೆ ಅದು ಕಿಸಾನ್ ಸಮ್ಮಾನು, ಉಜ್ವಲ, ಇನ್ನೊಂದು ಮತ್ತೊಂದು. ಬೇರೆದವ್ರು ಮಾಡಿದ್ರೆ ಅದು ಫ್ರೀ ಬೀಸು, ಅದರಿಂದ ಜನ ಕೆಲಸ ಇದು ಆಗ್ತಾರೆ ಅಂತ ಈ ತರದ್ದು ಒಂದು ಇದು ಬಹಳ ಇದ್ರೊಳಗಡೆ ಏನೋ ಚರ್ಚೆ ಒಳಗಡೆ ಅರ್ಥ ಇದೆ ಅಂತ ನನಗೆ ಅನ್ಸಲ್ಲ. ಈ ಮಹಾರಾಷ್ಟ್ರದ ಒಳಗಡೆನೂ ಕೂಡ ಚುನಾವಣೆಗಿಂತ ಮುಂಚೆ ಲಾಡ್ಲಿ ಬೆಹನ್ ಅಂತ ಒಂದು ಏನು ಲಾಡ್ಕಿ ಬೆಹನ ಏನೋ ಒಂದು ಯೋಚನೆ ಸರ್ಕಾರ ಬಂದ ಮೇಲೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಗಳು ಎಷ್ಟು ಜನರು ಅದಕ್ಕೆ ಫಲಾನುಭವಿಗಳು ಮೊದಲು ಕೊಟ್ಟಿದ್ರು, ಅದ್ರೊಳಗಡೆ 40-50% ಜನರನ್ನೇ ಎಗರಿಸ್ಬಿಟ್ರು. ಬೇರೆ ಏನೇನೋ ಹೊಸ ಕಂಡೀಷನ್ ಗಳನ್ನ ತಂದು ಫಲಾನುಭವಿಗಳ ಸಂಖ್ಯೆನೆ 40-50% ಕಡಿಮೆ ಆಗೋಯ್ತು. ಬಿಫೋರ್ ಇಲೆಕ್ಷನ್ ಅದನ್ನ ಮಾಡಿರ್ಲಿಲ್ಲ. ಬಿಫೋರ್ ಇಲೆಕ್ಷನ್ 4 ತಿಂಗಳು ರಿಟ್ರೋಸ್ಪೆಕ್ಟಿವ್ ಆಗಿ ಅದನ್ನ ಕೊಟ್ಟಿದ್ರು ಒಟ್ಟಿಗೆ. ಇಲೆಕ್ಷನ್ಗಿಂತ ಮುಂಚೆ ಆ ಯೋಜನೆಯನ್ನ ಅನೌನ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರ ಇಲೆಕ್ಷನ್ ಅನ್ನ ಲೇಟ್ ಮಾಡಿದ್ರು. ಲೇಟ್ ಮಾಡಿ ಆ ಯೋಜನೆ ಅನೌನ್ಸ್ ಮಾಡಿ 4 ತಿಂಗಳ ಹಿಂದಿಂದ ಎಲ್ಲ ಸೇರಿ ಒಟ್ಟಿಗೆ ಕೊಟ್ಟು ಚುನಾವಣೆ ಗೆದ್ದ ಮೇಲೆ ಆ ಫಲಾನುಭವಿಗಳಿಗೆ ಬಹಳಷ್ಟು ಏನೇನೋ ಹೊಸ ಕಂಡೀಷನ್ ಗಳನ್ನ ಹಾಕಿ ಅವರು ಅದರೊಳಗಡೆ ಫಿಟ್ ಆಗ್ಲಾರ್ದಂಗ್ ಮಾಡಿ 40% ಜನರೇ ಅದರೊಳಗಡೆ ಬರ್ಲಾರ್ದಂಗ್ ಮಾಡಿದ್ರು. ಇದು ಪೊಲಿಟಿಕಲ್ ಪಾರ್ಟಿಗಳು ಮಾಡ್ತಾ ಇರುವಂತ ಕಣ್ಣಿಗೆ ಕಾಣಿಸುವಂತ ಮೋಸ. ಎಲ್ಲಾ ಪಾರ್ಟಿಯವರು ಕೂಡ ಇದನ್ನ ಮಾಡ್ತಾ ಇದಾರೆ. ದುಡ್ಡು ಕೊಟ್ಟು ಇಲೆಕ್ಷನ್ ಅನ್ನ ಗೆಲ್ಲೋದು ಹೇಗೆ ಅಂತ ಅವ್ರಿಗೆ ಗೊತ್ತಾಗಿಬಿಟ್ಟಿದೆ. ಜನರು ಕೂಡ ಇದೆಲ್ಲವನ್ನು ಒಪ್ಕೋತಾರೆ. ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗ್ಲಾರ್ದಂತ ಸ್ಥಿತಿ ಒಳಗಡೆ ಇದ್ದಾರೆ, ಅಸಹಾಯಕ ಸ್ಥಿತಿ ಒಳಗಡೆ ಇದ್ದಾರೆ ಅನ್ನುವಂತ ಒಂದು ಆ ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ರೀತಿ ಒಳಗಡೆ ಅವ್ರನ್ನ ನಾವೇನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅಂತ ಪೊಲಿಟಿಕಲ್ ಪಾರ್ಟೀಸ್ ನಡ್ಕೊಳ್ತಾ ಇದಾವೆ. ಕರ್ನಾಟಕದಲ್ಲೂ ಕೂಡ ಅದೇ ಆಗಿದೆ. ಆದ್ರೆ ಇದರೊಳಗಡೆ ಯಾರೋ ಒಬ್ರು ತಾವು ಬಹಳ ದೊಡ್ಡ ಗ್ರೇಟು, ತಾವು ಬಹಳ ಸಾಧು ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಈಗ ಅವರಲ್ಲಿ ಸುಭಾಷ್ ಶುಗರ್ ಅವರು ಮಾತಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು ಈ ಥರದೊಂದು ಫ್ರೇಮ್ ಆಮೇಲೆ ಕ್ರಿಯೇಟ್ ಮಾಡ್ತಾರೆ. ಆ ಫ್ರೇಮ್ ಒಳಗಡೆ ಫಿಟ್ ಆಗಬಾರ್ದು, ಅದನ್ನಷ್ಟು ಜನ ಅವರು ಡಿಲೀಟ್ ಮಾಡಿಸ್ಬಿಡ್ತಾರೆ, ಆಮೇಲೆ ನಾವು ಯೋಜನೆ ಕೊಟ್ವಿ ಅಂತಾರೆ. ಅದರದ್ದು ಒಂದು ರೀತಿಯಲ್ಲಿ ಆ ಲೆಕ್ಕ ಸರಿಯಾಗಿ ಸಿಗದಂತೆ ನೋಡ್ಕೊಳ್ತಾರೆ ಅಂತ ಒಂದು. ನಾವು ನೇರವಾಗಿ DBT ಹಾಕ್ತಾ ಇದ್ದೀವಿ ರೀ ಕೃಷಿಕರಿಗೆ ಅಂಥೇಳಿ ಒಂದು ಕಡೆ ಅಶ್ವತ್ಥನಾರಾಯಣವರು ಕೂಡ ಮಾತಾಡ್ತಾ ಇದ್ರು. ಸೊ ಗ್ಯಾರಂಟಿ ಯೋಜನೆಗಳು ಚುನಾವಣೆ ಗೆಲ್ಲುವುದಕ್ಕೆ ಮಾತ್ರ ಇರತಕ್ಕಂಥ ಅಸ್ತ್ರಗಳ ಇಲ್ಲಿ. ಅದೊಂದು ಕೊಟ್ಟುಬಿಟ್ರೆ ಉಳಿದದ್ದು ಏನಾದರೂ ಹಾಕೊಳ್ಳಿ, ಜನ ಕೇಳಲ್ಲ ಅಂತನಾ ಇದು? ಸರ್, ಇವಾಗ ಖಂಡಿತವಾಗ್ಲು ಈಗ ಬಿಹಾರ್ ಎಲೆಕ್ಷನ್ ಇತ್ತೀಚೆಗೆ ಆಯ್ತು. ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಮಹಿಳೆ ಅಕೌಂಟಿಗೆ 10,000 ಹಾಕಿದ್ರು. ಅದಕ್ಕೆ ಯಾವ ರೀತಿ ಸಮಜಾಯಿಷಿ ಕೊಡ್ತಾರೆ ಅದು ನಿಮ್ಗೆ ಗೊತ್ತಿದೆ. ಗ್ಯಾರಂಟಿ ಯೋಜನೆಗಳು ಬಿಳಿಯಾನೆ ಸಾಕ್ದಂಗ ಖಂಡಿತವಾಗ್ಲು. ಯಾಕೆಂತಂದ್ರೆ ಈಗ ನಿಮಗೂ ಸೇರ್ಸ ನಿಮ್ ಪಾರ್ಟಿಗೂ ಸೇರ್ಸ ಕೇಳ್ತಾ ಇದೀನಿ ನಾನು. ಬಿಳಿಯಾನೆ ಸಾಕ್ದಂಗೆ ಹೇಳೋ ಸುಲಭ, ಆಚರಿಸೋದ್ ಕಷ್ಟ, ಮಾಡೋದ್ ಕಷ್ಟ, ದುಡ್ಡಿರಲ್ಲ ಅಷ್ಟೊಂದು. ಈಗ ಇದನ್ನ ನೀವು ಮಾಡ್ಬೇಕಂದ್ರೆ ಬದ್ಧತೆ ಇರ್ಬೇಕು. ಈಗ ನೀವು ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರಿ, ಹಲವಾರು ತಿಂಗಳುಗಳಿಂದ ಇವಾಗ 2,000 ಮಹಿಳೆಯರಿಗೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಬದ್ಧತೆ ಇಲ್ಲ.
ಬದ್ಧತೆ ಇಲ್ದಿದ್ಮೇಲೆ ಆಮೇಲೆ ಇನ್ನೊಂದು 4,09,000 ಕೋಟಿಗಳ ಬಜೆಟ್ ಅಲ್ಲಿ 52,000 ಕೋಟಿಗಳಿಂದ 60,000 ಕೋಟಿ ಮಾತ್ರ ಗ್ಯಾರಂಟಿ ಎಲ್ಲ ಯೋಜನೆಗಳಿಗೆ ಹೋಗೋದು. ಗ್ಯಾರಂಟಿ ಎಲ್ಲಾ ಯೋಜನೆಗಳು ಸೇರಿಸಿ ಇಡೀ ವರ್ಷದ ನಾನು ಹೇಳ್ತಾ ಇರೋದು 60,000 ಕೋಟಿ ಮೈನಸ್ ಮಾಡ್ಬಿಡೋಣ. ಹೌದು ಸರ್, 4 ಲಕ್ಷ ಕೋಟಿ ಬಜೆಟ್ ಅಲ್ಲಿ ಹೌದು ಸರ್, 3,40,000 ಕೋಟಿ ಇದೆಯಲ್ಲ ಸ್ವಾಮಿ, 49,000 ಕೋಟಿ ಇದೆಯಲ್ಲ, 3,49,000 ಎಲ್ಲಿ ಆದ್ರೂ ಸಹ ಇವಾಗ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ಈಗ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರಲ್ಲ 2 ತಿಂಗಳಿಂದ ಫಲಾನುಭವಿಗಳಿಗೆ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ? ಅದು ನಿಜಾನೇ ಅಲ್ವಾ? ವಾಸ್ತವ ಅಲ್ವಾ? ಆಮೇಲೆ ಈಗ ಮಹಾರಾಷ್ಟ್ರದಲ್ಲಿ ನಮ್ಮ ಪತ್ರಕರ್ತ ಸ್ನೇಹಿತರು ಹೇಳ್ತಿದ್ರು ಡಿಲೀಟ್ ಮಾಡಿದ್ರು ಅಂತ. ಇದೆಲ್ಲ ಏನಂತಂದ್ರೆ ಕೊಡಕ್ ಆಗದೆ ಇರೋದಕ್ಕೆ ತಾನೇ ಇದೆಲ್ಲ ಮಾಡ್ತಾ ಇರೋದು. ಅಂದ್ರೆ ಬದ್ಧತೆ ಇಲ್ಲ ಅಂತ ಆಗಿದೆ ಅಲ್ವಾ? ಖಂಡಿತವಾಗ್ಲೂ ಇದೇನು ಅಂತಂದ್ರೆ ಇದೆಲ್ಲ ಒಂದು ಚುನಾವಣೆ ಗಿಮಿಕ್ಕು. ಏನೋ ಫ್ರೀ ಬೀಸ್ ಅಂತ ಕೊಟ್ಬಿಡ್ತೀವಿ ನಾವು, ರೈತರು, ಮಹಿಳೆಯರು, ಯುವಕರು ಅಂತ ಕಾಳಜಿ. ಇದೇ ಕಾಳಜಿ ಎಲೆಕ್ಷನ್ ಆದ್ಮೇಲೆ ಎಲ್ಲಿದೆ? ಈಗ ನೋಡಿ, ಅದೇ ಈಗ ಕರ್ನಾಟಕದಲ್ಲೇ ತಗೊಳ್ಳಿ, ಈಗ ಮಹಿಳೆಯರಿಗೆ ಯಾಕೆ ಸಿಗ್ತಾ ಇಲ್ಲ ಹಾಗಾದ್ರೆ? ಎಲೆಕ್ಷನ್ ಮುಂಚೆ ಇದ್ದ ಬದ್ಧತೆ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಸಿಕ್ತಿತ್ತು. ಅಂದ್ರೆ ಈಗ ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ಒಂದು ಖಜಾನೆಯಲ್ಲಿ ದುಡ್ಡಿಲ್ಲ, ಎರಡನೇದು ಇವ್ರಿಗೆ ಬದ್ಧತೆ ಇಲ್ಲ, ಆಮೇಲೆ ಮೂರನೇದಂದ್ರೆ ಇವ್ರಿಗೆ ಜನರ ಸಮಸ್ಯೆ ಬೇಕಾಗಿಲ್ಲ, ಅವರವರ ವೈಯಕ್ತಿಕ ಹಿತಾಸಕ್ತಿಗಳು. ಇವರು ಸಿಎಂ ಆದ್ರ ಇಲ್ವಾ, ಅವ್ರ ಅಧ್ಯಕ್ಷರಾದ್ರ ಇಲ್ವಾ, ಇದ್ರ ಬೆಳೆ ಗಮನ ಕೊಡ್ತಿದ್ದಾರೆ ಹೊರತು ಜನರ ಹಿತಾಸಕ್ತಿಯನ್ನ ಕಾಪಾಡುವಂತ ನಮ್ಮ ಅಶ್ವಥ್ ನಾರಾಯಣ ಅವರೇ, ಈಗ ಈ ಸದನ ಅನಿರ್ದಿಷ್ಟ ಅವಧಿಗೆ ಒಂದ್ ಕಡೆ ಮುಂದೂಡಿಕೆ ಆಯ್ತು. ಇವತ್ತಿಗೆ ಈ ಒಂದು 2 ವಾರದ ಈ ಸದನದಲ್ಲಿ ಪ್ರತಿಪಕ್ಷ ಏನ್ ಸಾಧಿಸ್ತು, ಪ್ರತಿಪಕ್ಷ ಏನ್ ಅಚೀವ್ ಮಾಡ್ತು ಈ ಸದನದಲ್ಲಿ? ಅದರ್ ದ್ಯಾನ್ ಸಿಎಂ ಡಿಕೆಶಿನ, ಸಿದ್ದರಾಮಯ್ಯನವರು ಯಾವ ವಾಚ್ ಕಟ್ಕೊಂಡ್ಬಿಟ್ಟಿದ್ದಾರೆ, ಡಿಕೆಶಿ ಸಿದ್ದರಾಮಯ್ಯನವರು ಒಂದೇ ತರ ವಾಚ್ ಕಟ್ಕೊಂಡ್ಬಿಟ್ಟಿದ್ದಾರಾ? ಇದು 22 ಲಕ್ಷದ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ ಅಲ್ಲಿ ಈ ವಾಚ್ ಅನ್ನು ಹೇಳಿದ್ದಾರಾ, ಈ ವಾಚ್ ಹೇಳಿಲ್ವಾ, ಇದು ಯಾವ ಬ್ರ್ಯಾಂಡ್ದು? ವಾಚ್ ಬ್ರ್ಯಾಂಡ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಂಡಾಗಾಯ್ತು ನಮ್ಮ ಜನ. ಕಾರ್ಟಿಯರ್ ಅಂದ್ರೆ ಯಾವುದು, ರೊಲೆಕ್ಸ್ ಅಂದ್ರೆ ಯಾವುದು, ಇನ್ನೊಂದು ಯಾವುದು ರ್ಯಾಡೋ ವಾಚ್ ಅಂದ್ರೆ ಯಾವುದು, ಇವುಗಳು ಎಷ್ಟೆಷ್ಟು ಬೆಲೆದೆಲ್ಲ ಇರುತ್ತೆ ಅಂತ ಹೇಳಿ ವಾಚ್ ಬಗ್ಗೆ ಒಂದು ಅರ್ಥಪೂರ್ಣವಾದಂಥ ಮಾಹಿತಿ ನಮಗೆ ಸಿಕ್ತು. ಬಿಟ್ರೆ ಅವ್ರು ಯಾವ ವಾಚ್ ಆದರೂ ಕಟ್ಕೊಳ್ಳಿ, ಕಾನೂನಾತ್ಮಕವಾಗಿತ್ತಾ? ಅದ್ರ ಬಗ್ಗೆ IT ಇದೆ, CBI ಇದೆ, ಲೋಕಾಯುಕ್ತ ಇದೆ, ಆಯೋಗವೂ ಇದೆ, ಕೇಸ್ ಮಾಡಬಹುದಾಗಿತ್ತು. ಇವೆರಡು 3 ವಿಚಾರಗಳು ಬಿಟ್ಟುಬಿಟ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ, ಡಿಕೆಶಿನ ಇಬ್ಬರಲ್ಲಿ ಯಾರಾದರೂ ಆಗ್ಲಿ ಆಗದೆ ಇರಲಿ, 3rd ಪರ್ಸನ್ ಒಬ್ಬರು ಮುಖ್ಯಮಂತ್ರಿ ಮಾಡಿಬಿಡ್ಲಿ, ನಮ್ಗೇನು ಡಿಫ್ರೆನ್ಸ್ ಆಗಲ್ವ ಅಶ್ವಥ್ ನಾರಾಯಣ ಅವರೇ? ಇದೆಲ್ಲ ನಾವು ಕಾಲಹರಣ ಮಾಡಿದ್ವಾ ಅಂತ ನಾನು ಕೇಳ್ತಿರೋದು. ಇಲ್ಲ ನೋಡಿ ರಮಾಕಾಂತ್, ನಾವು ಈಗ ಇವತ್ತು ಈ ಸೆಷನ್ಸ್ ಬಿಡಿ, ಇದಕ್ಕೆ 3-4 ಸೆಷನ್ ಹಿಂದೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಮಾಡಕ್ ಹೋಗಿದ್ರ ಸದನದಲ್ಲಿ. ಬೆಳಗಾಮಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ಕೆ, ಬೆಂಗಳೂರಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ಕೆ, ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ಕೆ, ಪರಮೇಶ್ವರ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದ್ಕೆ ಚರ್ಚೆಗೆ ಬಂದಿದೆ. ಹೈಕಮಾಂಡ್ ಎಂದು ಗೊತ್ತು ಇವ್ರನ್ನ ಸಮಾಧಾನ ಮಾಡ್ಲಿಕ್ಕೆ. ಇವ್ರು ಡೆಲ್ಲಿ ಹೋದ್ರು, ಬಂದೇ ಸರ್ ಒಂದ್ ತಿಳ್ಕೊಳ್ಳಿ, ಅವಾಗಲೇ ಹುಗಾರ್ ಮಾತಾಡ್ಬೇಕು, ಬಹಳ ಮಾರ್ಮಿಕ ಮಾತನ್ನ ಹೇಳಿದ್ರು. ಸರ್ಕಾರ ಈ ರೀತಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಲ್ಲಿ ಈ ರೀತಿ ಗೊಂದಲ ಆದ್ರೆ ಆಡಳಿತ ಹಿಡಿತದಲ್ಲಿರೋದಿಲ್ಲ, ಅಧಿಕಾರ ಮಾತಿಗೆ ಕಿಮ್ಮತ್ ಕೊಡೋದಿಲ್ಲ, ಸರ್ಕಾರ ಟೋಟಲಿ ಫೇಲ್ಯೂರ್ ಆಗುತ್ತೆ. ನಾವು ಈ ಬೆಳಗಾಂ ಅಧಿವೇಶನ ಕಬ್ಬು ಬೆಳೆಗಾರರ ಸಮಸ್ಯೆ, ರೈತರ ಸಮಸ್ಯೆನ ಬಹಳ ಗಂಭೀರವಾಗಿ ಚರ್ಚೆಗೆ ತಗೊಂಡ್ವಿ. ಉತ್ತರ ಕರ್ನಾಟಕದ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಂಡಿದ್ವಿ. 3,500 ಕೋಟಿ ಬಿಡುಗಡೆ ಮಾಡಿದೆ. ಸರ್ಕಾರದ ಫೇಲ್ಯೂರ್ ಬಗ್ಗೆ, ಗೃಹಲಕ್ಷ್ಮಿ ಬಗ್ಗೆ ನಮ್ಮ ಮಹೇಶ್ ತೆಂಗಿನಕಾಯಿ ಬೆಳಕದ್ ತಗೊಂಬಂದ್ರು. ವಿರೋಧ ಪಕ್ಷ ಏನ್ ಮಾಡ್ಬೇಕು ಮಾಡಿದೆ. ಸಿದ್ದರಾಮಯ್ಯನವರ, DK ಶಿವಕುಮಾರ ವಾಚಿನ ಬಗ್ಗೆ ಚರ್ಚೆ ಆಗ್ಬೇಕು ಸರ್. ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ವಾಚು ನಾನು ಕಟ್ಕೊಳ್ತೀನಿ ಅಂದ್ರೆ ಹಂಗಲ್ಲ ಸರ್. ಚುನಾಯಿತ ಪ್ರತಿನಿಧಿಗೆ ಒಂದ್ ಬದ್ಧತೆ ಇರ್ಬೇಕು. ನಾವ್ ಯಾವ ಲೆವೆಲ್ ಅಲ್ಲಿ ನಾವು ಒಬ್ಬ ಚುನಾಯಿತ ಪ್ರತಿನಿಧಿ ಅಂತನೂ ನನ್ನ ಉಡುಗೆ, ತೊಟ್ಟಿಗೆ, ಬಾಡಿ ಲ್ಯಾಂಗ್ವೇಜ್, ನನ್ನ ಮೈ ಮೇಲೆ ಹಾಕೊಳ್ಳೋ ಬಟ್ಟೆಯಿಂದ ಹಿಡ್ಕೊಂಡು ಎಲ್ಲವೂ ಕೌಂಟ್ ಆಗುತ್ತೆ ಸರ್. ನನ್ನ ಹತ್ರ ದುಡ್ಡು. ಅಶ್ವಥ್ ನಾರಾಯಣ ಅವರೇ, ಒಂದು ಇದು ಆಯ್ತು, ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೇನೆ ಇದನ್ನ. ಆಯ್ತು, ಅಕ್ಸೆಪ್ಟ್ ಮಾಡೋಣ ಈ ಒಂದು ವಿಚಾರವನ್ನ. ಇದ್ರ ಆಚೆಗೆ ಜೋಳದ ರೊಟ್ಟಿ ಊಟದ ಮೀಟಿಂಗು, ಚಹಾ ಮೀಟಿಂಗು ಯತ್ನಾಳ್ ಮಾಡ್ಲಿಲ್ವಾ? ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು, ನಿಮ್ಮಲ್ಲಿ ಬಂಡಾಯ ಇರ್ಲಿಲ್ವಾ? 7 ಜನ 8 ಜನ 10 ಜನ ಮೀಟಿಂಗ್ಗಳು ಮಾಡ್ಲಿಲ್ವಾ? ನೀವೇನ್ ಮೆಸೇಜ್ ಕೊಟ್ಬಿಟ್ರಿ? ಇವತ್ತು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳಿ ರಾಜಣ್ಣ ಮಾತಾಡ್ತಾರೆ ವಿಜಯೇಂದ್ರ ಅವ್ರಿಗೆ. ಪ್ರತಿಪಕ್ಷವಾಗಿ ಎಷ್ಟು ಶಿಸ್ತಾಗಿ ನೀವಿದ್ರಿ, ನಿಮ್ ಪಾರ್ಟಿ ಇತ್ತು, ನಿಮ್ಮಲ್ಲಿ ಬಂಡಾಯ ಇಲ್ವಾ? ಅಧಿಕಾರದಲ್ಲಿರೋ ಪಾರ್ಟಿಲಿ ಸಿಎಂ ಯಾರಾಗ್ಬೇಕು ಅಂದ್ರೆ ಸಿಟ್ಟು ಬಂದ್ಬಿಡುತ್ತೆ ನಿಮ್ಗೆ. ಅಧಿಕಾರವಿಲ್ಲ ನಿಮ್ ಪಾರ್ಟಿಗೆ, ನಿಮ್ಮಲ್ಲಿ ಅಧ್ಯಕ್ಷನ್ ಚೇಂಜ್ ಮಾಡಿ ಪ್ರತಿಪಕ್ಷ ನಾಯಕ ನೇಮಕ ಮಾಡಕ್ 6 ತಿಂಗಳು ಟೈಮ್ ತಗೊಂಡ್ರಿ ನೀವು. ಸರ್ ಯತ್ನಾಳು ಮಾತಾಡಿದ್ಕೆ ನಾನ್ ಯಾಕೆ ಮಾತಾಡ್ಬೇಕು ಸರ್? ಯತ್ನಾಳ್ ಈಸ್ ಔಟ್ ಆಫ್ ದಿ ಬೌಂಡ್ರಿ ಸರ್. ಈಸ್ ನಾಟ್ ಇನ್ ಅವರ್ ಪಾರ್ಟಿ. ಹಂಗಾಗಿ ಅವ್ರು ಮಾತಾಡಿದಕ್ಕೆ ನಾವ್ಯಾಕೆ ರಿಯಾಕ್ಟ್ ಮಾಡ್ಬೇಕು? ಯತ್ನಾಳ್ ಜೊತೆ ಹಾಲಿ ಶಾಸಕರು ನಿಮ್ ಪಾರ್ಟಿಲಿ ಇರೋರು ಯಾರು ಇಲ್ವಾ ಹಂಗಾದ್ರೆ? ಸರ್ ಯತ್ನಾಳಿಗೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ಯತ್ನಾಳ್ ಅದನ್ನ ಮಾತಾಡ್ತಾರೆ ಸರ್. ಹಂಗಾಗಿ ನಾವೇನ್ ಯತ್ನಾಳ್ ಮಾತಾಡಿದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅವ್ರು ನಮ್ಮ ಪಾರ್ಟಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಹಂಗಾಗಿ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್ಸ್ ಅವ್ರ ಕಮೆಂಟ್ಸ್ ಮೇಲೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ನಾವು ಅವ್ರ ಜೊತೆ ರೊಟ್ಟಿ ಹಂಚ್ಕೊಂಡು ತಿಂತಿರೋರ್ ಬಗ್ಗೆ, ಅವ್ರ ಜೊತೆ ಚಾ ಕುಡಿತಿರೋರು ನಿಮ್ ಪಾರ್ಟಿಲಿ ಯಾರು ಇಲ್ವಾ ಹಂಗಾದ್ರೆ? ನೋಡಿ,
ವಿಧಾನಸಭೆಯಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಒಟ್ಟಿಗೆ ಕಾಂಗ್ರೆಸ್, ದಳ, ಬಿಜೆಪಿ ಎಲ್ಲರೂ ಸೇರಿ ಟೀ ಕುಡಿತಾರೆ, ಊಟ ಮಾಡ್ತಾರೆ. ಅದನ್ನೆಲ್ಲ ನಾವು ಕಾಮೆಂಟ್ಸ್ ಮಾಡ್ಲಿಕ್ಕಾಗಲ್ಲ. ಬೆಳಗಾವಿ ಇದ್ದೀನಪ್ಪ, ನಾನು ಬೆಳಗಾವಿ ಇದ್ದೀನಿ, ನನ್ನ ಮನೆ ಬೆಳಗಾವಿಲಿದೆ, ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ನಾನು ಒಂದು ಸತೀಶ್ ಜಾರಕಿಹೊಳಿ ಹೇಳ್ಬೋದಲ್ಲ ಅದನ್ನ? ನಾನು ಊಟಕ್ಕಷ್ಟೇ ಕರೆದಿದ್ದೆ ಅವ್ರನ್ನ ಅಂತ. ಒಬ್ಬ ರೂಲಿಂಗ್ ಪಾರ್ಟಿಯಾಗಿ ಗುಂಪಿನ ಶಾಸಕರ ಸಭೆಗಳು ಮಾಡುವಂತದ್ದು, ದಟ್ ಮೆಸೇಜ್ ಗೋಸ್ ಟು ರಾಂಗ್. ಓಕೆ, ಸರ್ಕಾರಕ್ಕೆ ಅದು ಕೆಟ್ಟ ಮೆಸೇಜ್ ಹೋಗುತ್ತೆ ಸರ್ಕಾರದಲ್ಲಿ. ಅವ್ರು ಹೇಳಿ ಸರ್, ಅವರೊಬ್ರು PWD ಮಿನಿಸ್ಟರ್ ಸರ್, ನನ್ನ ರಾಜ್ಯದ ಅಧ್ಯಕ್ಷ KPCC ಪ್ರೆಸಿಡೆಂಟ್ ಆಗ್ಬೇಕು ಅನ್ನತಕ್ಕಂಥದ್ದು ಅವ್ರು 4 ಬಾರಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಅವ್ರು ಕರೆದು ಮಾಡಿದ್ರೆ, ಇವತ್ತು ಯತೀಂದ್ರ ಏನ್ ಹೇಳಿದ್ರು ಬೆಳಗಾಮಲ್ಲಿ ಮಾತಾಡ್ತಾ, ಇವತ್ತು ಅಹಿಂದ ಏನಾನ ಇದ್ರೆ ನೆಕ್ಸ್ಟ್ ಆ ತರದ್ದು ಲೀಡರ್ಶಿಪ್ ಇರೋದು ಸತೀಶ್ ಜಾರಕಿಹೊಳಿ ಅಂತ ಕೇಳೋರು. ಏನ್ ಅರ್ಥ ಅದ್ರದ್ದು? ಈ ಸಂದರ್ಭದಲ್ಲಿ ಹೇಳೋ ಮಾತಿದ್ಯಲ್ಲ ಸರ್, ಉದಾರ ಹೇಳ್ಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಅವರು ಮಾಧ್ಯಮದಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದಂತರು. ಇಂಥ ಸಂದರ್ಭದಲ್ಲಿ ಯತೀಂದ್ರ ಮಾತಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಬಿಕಾಸ್ ಆಫ್ ಈ ತರ ಮಾತಾಡೋದ್ರಿಂದ ಸರ್ಕಾರ ಫೇಲ್ಯೂರ್ ಆಗೋದು, ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗೋದು. ಸುಭಾಷ್ ಹುಗಾರ್ ಅವರೇ, ಸೊಲ್ಯೂಷನ್ ಆಯ್ತು, ಸೆಷನ್ಗಳು ಮುಗಿತಾ ಬರ್ತಿವೆ. ಈ ಸರ್ಕಾರದ 2.5 ವರ್ಷ ಕಾಲವನ್ನ ಕಳೆದಾಗಿದೆ, ಕಾಲ ಮುಗಿಸಿ ಆಗಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ, ಗ್ಯಾರಂಟಿನ, ಬಿಳಿಯಾನ ಯೋಜನೆಗಳ ಇವೆಲ್ಲವೂ, ಅಭಿವೃದ್ಧಿನ, ರಸ್ತೆ, ಸೇತುವೆ, ರಸ್ತೆ ಗುಂಡಿ, ನದಿಗೆ ಹಾಕುವಂತಹ ಅಥವಾ ಅಣೆಕಟ್ಟೆ ಹಾಕುವಂತಹ ಕ್ರಸ್ಟ್ ಗೇಟ್ಗಳು, ಬರ ಪರಿಹಾರ, ಬೆಳೆ ಪರಿಹಾರ, ಬೆಲೆ ಕೇಂದ್ರ, 50,000 ಕೋಟಿ ಗ್ಯಾರಂಟಿಗೆ ಕೊಡ್ತಾ ಇದ್ದಾರೆ ಕೋಟ್ಲಿ. ಅದ್ರ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. 1 ಲಕ್ಷ ಅಡಿಷನಲ್ ಕಲೆಕ್ಷನ್ ಆಗ್ತಾ ಇದೆ. ಟ್ಯಾಕ್ಸ್ ಹಾಕಿದ್ರೆ, ಸ್ಟಾಂಪ್ ಡ್ಯೂಟಿ ರೈಸ್ ಮಾಡಿದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಸರ್. ಎಲ್ಲಿ ನೋಡಿದ್ರು ಟ್ಯಾಕ್ಸ್. ಇವತ್ತು ದುಡ್ಡು ಕಲೆಕ್ಟ್ ಆಗ್ತದೆ, ಬಟ್ ಯಾಕೆ ಡೆವಲಪ್ಮೆಂಟ್ ಇವ್ರು ಖರ್ಚು ಮಾಡ್ತಾ ಇಲ್ಲ ಸರ್? ಯಾವುದೇ ಒಂದು ಬಡ್ಜೆಟ್ ಅಲ್ಲಿ ಪ್ಲಾನಿಂಗ್, ನಾನ್ ಪ್ಲಾನಿಂಗ್ ಇರುತ್ತೆ. ಒಂದು ನಿಮಿಷ ಅಶ್ವತ್ಥನಾರಾಯಣ ಅವರೇ, ಒಂದೊಂದು ಫೈನಲ್ ಕಮೆಂಟ್ ತಗೊಂಡ್ಬಿಡ್ತೀನಿ ನಾನು. ಸುಭಾಷ್ ಅವರು ಏನ್ ಮಾಡೋಣ ಹೇಳಿ ಈಗ, ವಾಟ್ ನೆಕ್ಸ್ಟ್ ಅಂತ ಹೇಳಿ. ಓಕೆ, ಸುಭಾಷ್ ಅವರು, ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಜಾಯ್ನ್ ಆಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಶ್ವತ್ಥನಾರಾಯಣ ಅವರೇ, ಥ್ಯಾಂಕ್ ಯು ಜಗದೀಶ್ ಚಂದ್ರ ಅವರೇ. ಸೊ ಒಂದೊಂದು ಸೆಷನ್ನೇ ಮುಗಿದು ಹೋಗಿದೆ. ಈ ಸೆಷನ್ನಲ್ಲಿ ಒಂದು ವಾಚು, ಇನ್ನೊಂದು ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅನ್ನೋ ವಿಚಾರ, 2 ತಿಂಗಳ ಕಾಲ ಅವರಿಗೆ ಮಿಸ್ ಆಗಿದೆ ಅನ್ನೋ ಒಂದು ವಿಚಾರ. ಇದರಾಚೆಗೆ ಮುಖ್ಯಮಂತ್ರಿ ಯಾರಾಗಬೇಕು, ತೋಳು ತಟ್ಕೊಂಡು ಹೇಳ್ಬಿಡಿ ನೀವು, 5 ವರ್ಷಕ್ಕೆ ನೀವೇ, ನಾನೇ 5 ವರ್ಷಕ್ಕೆ ಇರ್ತೀನಿ, ಅವ್ರ ಕತೆ ಏನು, 2.5 ವರ್ಷ ಇಲ್ವಾ? ಈ ಒಂದಿಷ್ಟು ವಿಚಾರಗಳು ಸಂಬಂಧಪಟ್ಟಂತೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಪಾಸಿಂಗ್ ಕ್ಲೌಡ್ಸ್ ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಬಂದು ಹೋಗಿರಬಹುದು. ಅದು ಬಿಟ್ಟರೆ ಇನ್ನೇನು ಆದಂತೆ ಇಲ್ಲ. ಇದರಾಚೆಗೆ ಮುಂದಿನ ದಿನಗಳಲ್ಲಿ ಕೆಲವು ವರ್ಕ್ಗಳ ಬಗ್ಗೆ ಪ್ರಸ್ತಾಪ ಆಗ್ತಾಯಿದೆ, ಅದಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.